Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. Praise the Lord. Praise the Lord. Praise the Lord. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರ ವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೌದು ಪ್ರಿಯರೇ, ಪ್ರಭು ಯೇಸುವಿನ ಅನ್ಯೋನ್ಯತೆ, ಐಕ್ಯತೆ ನಮ್ಮ ಜೀವನದಲ್ಲಿ ನಮಗೆ ಪ್ರತಿಬಿಂಬ, ನಮ್ಮ ಜೀವನದಲ್ಲಿ ನಮಗೆ ಪ್ರತಿಬಿಂಬ, ನಮ್ಮ ಜೀವನದಲ್ಲಿ ನಮ್ಮನ್ನ ಸಂಪೂರ್ಣವಾಗಿ ನೂತನ ಸೃಷ್ಟಿಯಾಗಿ ಮಾರ್ಪಡಿಸುವಂಥದ್ದು. ನಾವೆಷ್ಟು ಜನ ನೂತನ ಸೃಷ್ಟಿಯಾಗಿ ಬಾಳಬೇಕೆಂದು ಆಸೆ ಪಡ್ತಾ ಇದ್ದೇವೆ? ಎಷ್ಟು ಜನಕ್ಕೆ ಆಸೆ ನಮ್ಮ ಹೃದಯದಲ್ಲಿದೆ? ಯೋಚನೆ ಮಾಡಿ, ಯೋಚನೆ ಮಾಡಿ. ಅಲ್ಲ, ಎಷ್ಟು ಜನರಲ್ಲಿದೆ ನಮ್ಮಲ್ಲಿ? ಇದೆಯಾ? ನಮ್ಮಲ್ಲಿ ಇದೆಯಾ? ನೋಡಿ, ಪರಿಶೀಲಿಸಿಕೊಳ್ಳಿ. ಪ್ರಿಯರೇ, ದೇವರ ಪ್ರೀತಿಲಿ ನಾವು ತೇಲಾಡಬೇಕು. ಒಂದು ಹಾಡಿದೆ, ತೇಲಾಡಿ ಅವನ ಪ್ರೀತಿಯ ಒಳೆಯಲ್ಲಿ, ಅವನ ಪ್ರೀತಿಯ ಅಲೆಯಲ್ಲಿ, ಅವನ ಶಾಂತಿಯ ಸೆಲೆಯಲ್ಲಿ ತೇಲಾಡಿ ಈಜಾಡಿ ತೇಲಾಡಿ. ತೇಲಾಡಬೇಕು ಪ್ರಭುವಿನ ಪ್ರೀತಿಯ ಅಲೆಯಲ್ಲಿ, ಪ್ರಭುವಿನ ಪ್ರೀತಿಯ ಒಳೆಯಲ್ಲಿ. ಪ್ರಭು ಯೇಸುವಿನ ಪ್ರೀತಿಯ ದೇವರ ಒಳೆ ಯಾವುದು? ಒಳೆ ಯಾವುದು? ದೇವರ ಪ್ರೀತಿಯ ಒಳೆ ಅವರ ವಾಕ್ಯ. ಜೀವಂತ ದೇವರ ವಾಕ್ಯವು ಒಂದು ಒಳೆಯಾಗಿದೆ. ತೇಲಾಡಬೇಕು, ಈಚಾಡಬೇಕು. ಎಷ್ಟು ಜನ, ಎಷ್ಟು ಜನ ಪ್ರಿಯರೇ, ನಿಮಗೆ ಗೊತ್ತಿಲ್ಲ, ನೀವೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ. ಸಾಧಾರಣವಾಗಿ ಲೋಕದಲ್ಲಿ ಜೀವಿಸಲಿಕ್ಕೆ ಬಂದಿರುವವರಲ್ಲ ನಾವು. ದೇವರು ನಮ್ಮನ್ನು ಕುರಿತು ಒಂದು ಮಹತ್ತರವಾದ ಪದ್ಧತಿಯನ್ನು ಇಟ್ಟುಕೊಂಡಿದ್ದಾರೆ. ಬರೀ ಇವತ್ತು ಜನಿಸಿದ್ದೇವೆ, ನಾಳೆ ಸತ್ತು ಹೋಗ್ಲಿಕ್ಕಾಗಿಲ್ಲ ದೇವರು ನಮ್ಮನ್ನ ಈ ಲೋಕಕ್ಕೆ ಕರೆದಿರುವಂತದ್ದು. ಅವರನ್ನ ಕಂಡುಕೊಳ್ಳೋದಕ್ಕಾಗಿ, ಆ ಪ್ರಭು ಯೇಸುವಿನ ಮಾಧುರ್ಯದ ಆ ಒಳೆಯಲ್ಲಿ ನಾವು ಈಚಾಡ್ಲಿಕ್ಕಾಗಿ. ಯಾವಾಗ ಆ ಪ್ರಭು ಯೇಸುವಿನ ಕಂಡುಕೊಳ್ತೇವೋ ನಾವು ಮುಳುಗಿ ಹೋಗೋದಿಲ್ಲ, ತೇಲಾಡ್ತೇವೆ. ನೀರು ಸಹ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಸಮುದ್ರ ಸಹ, ಕಡಲು ಸಹ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೀತಿಯ ಆ ಒಳೆಯಲ್ಲಿ ಇರಬೇಕಾದ್ರೆ ನಾವು ತೇಲಾಡ್ತೇವೆ. ತೇಲಾಡಿ ಅವನ ಪ್ರೀತಿಯ ಒಳೆಯಲ್ಲಿ, ಅವನ ಪ್ರೀತಿಯ ಅಲೆಯಲ್ಲಿ, ಅವರ ಪ್ರೀತಿಯ ಸೆಲೆಯಲ್ಲಿ ತೇಲಾಡಿ ಈಜಾಡಿ ಬದುಕೆ ಹೂವನ ಪ್ರೀತಿ ತುಂಬಿರೆ, ಬಾಳೆ ನಂದನ ಶಾಂತಿ ಸುಸಿರೆ. ಪ್ರಿಯರೇ, ವಾಕ್ಯಗಳು ಕವಿತೆ ಬರೆಯುವ ವಾಕ್ಯನ ಬರೆದು ಬಿಡ್ತಾರೆ. ಆದರೆ ವಾಕ್ಯದ ಆಳವನ್ನು ನಾವು ಕಂಡುಹಿಡ್ಕೊಳ್ಬೇಕು, ಕೇಳುವವರು ಕಂಡುಹಿಡ್ಕೊಳ್ಬೇಕು. ಬರೆಯೋರು ಒಂದು ಕ್ಷಣದಲ್ಲಿ ಬರೆದು ಬಿಡ್ತಾರೆ, ನಾವು ಕಂಡುಹಿಡ್ಕೊಳ್ಬೇಕು. ನಿನ್ನೆ ದಿನ ಬೆಳಗಿನ ಜಾವದಲ್ಲಿ ನನ್ನ ದೇವಾಲಯದಲ್ಲಿ ಕುಳಿತುಕೊಂಡಿರುವಾಗ ನನ್ನ ಮನಸ್ಸಿನಲ್ಲಿ ಹಾಡಬೇಕೆಂಬ ಆಸೆ. ಸ್ವಾಮಿಯನ್ನು ಕೇಳಿದೆ, ಸ್ವಾಮಿ
ನಾನೊಂದು ಸುಂದರವಾದಂತಹ ಹಾಡನ್ನ ರಚಿಸಲಿಕ್ಕೆ ನನಗೆ ಅನುಮತಿಯನ್ನು ಕೊಡಿ, ತಕ್ಕದಾದಂತಹ ಸುಂದರ ರಾಗವನ್ನು ಸಹ ನನಗೆ ಕೊಡಿ ಎಂಬುದಾಗಿ ಕೇಳಿ ಪ್ರಾರ್ಥಿಸಿದೆ. ಹಾಗೆ ಮಧ್ಯದಲ್ಲಿ ಸಂತ ಸಿಸಿಲಿಯಮ್ಮನವರ ನೆನಪು ಬಂತು. ಅವರು ಹಾಡುಗಾತ, ಅವರ ಸಹಾಯವನ್ನು ಯಾಚಿಸಿದೆ. ತಾಯಿ ಮಾತೆಯವರ ಸಹಾಯವನ್ನು ಯಾಚಿಸಿದೆ. ಪ್ರಿಯರೇ, ಕೇವಲ 18-20 ನಿಮಿಷದ ಒಳಗೆ 3 ಹಾಡುಗಳನ್ನು ಬರೆಯಲು ಪ್ರೇರೇಪಿಸಿದರು. ಆ 3 ಹಾಡಿಗೂ ಸಹ ಸುಂದರವಾದಂತಹ ರಾಗವನ್ನ ದೇವರು ಕಲಿಸಿಕೊಟ್ರು. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ವಾಕ್ಯಗಳು ನಾವು ಅನುಭವಿಸಬೇಕು. ವಾಕ್ಯದಲ್ಲಿ ನಾವು ಈಜಾಡಬೇಕು, ತೇಲಾಡಬೇಕು. ನಾವು ವಾಕ್ಯಗಳ ಕವಿಯಗಾರಿ ಬರೆದು ಬಿಡ್ತಾನೆ, ಕವಿತೆ ಬರೆದು ಬಿಡ್ತಾನೆ, ಆದ್ರೆ ಅದರ ಅರ್ಥ ಅವರಿಗೆ ಬರೆದು ಬಿಡ್ತಾರೆ, ಆ ಚೆನ್ನಾಗಿದೆ ಅಂತೇಳಿ ವಾಕ್ಯನ ಬರೀತಾರೆ. ಆದ್ರೆ ವಾಕ್ಯದ ಆಳವನ್ನ ವಾಕ್ಯದ ಆಳದಲ್ಲಿ ಯಾರು ಹೋಗ್ಬೇಕು ಅಂದ್ರೆ ಕೇಳ್ತೀವಲ್ಲ, ಅವರು ಆ ವಾಕ್ಯದ ಆಳದಲ್ಲಿ ಹೋಗಬೇಕು. ಹೌದು ಪ್ರಿಯ ಸಹೋದರನೇ, ಸಹೋದರಿ, ನಾವು ನಮ್ಮನ್ನ ಕಂಡುಕೊಳ್ಬೇಕು. ನಾವು ದೇವರ ಅಲಿಯಲೆ ನೋಡಿ. ನಿಮ್ಮ ಮುಂದೆ ನಾನು ಎಷ್ಟೋ ಹಾಡುಗಳನ್ನ ಹಾಡುತ್ತೇನೆ ಅಲ್ಲ, ಪ್ರತಿದಿನ ಹಾಡಿದ್ದೇನೆ. ಇವತ್ತಿನವರೆಗೂ ವಡಾಬ್ಗಾಡಲ್ಲಿ ನೋಡ್ಬೇಕಾದ್ರೆ ಪ್ರತಿ ವಡಾಬ್ಗಾಡಲ್ಲಿ ಹಾಡುಗಳಿದೆ. ಸುಮಾರು 3,000 ಹಾಡುಗಳಿವೆ. ಅದರಲ್ಲಿ ಕೀರ್ತನೆಗಳ ಶೋಕಗಳಿವೆ. ಒಂದು ದಿನಕ್ಕೆ ಒಂದು ವಿಭಿನ್ನವಾಗಿರ್ತದೆ. ಅದು ಬೇರೊಬ್ಬರು ಬರೆಯೋದು, ಬೇರೊಬ್ಬರು ಹಾಡಿದ್ದು ಅಲ್ವೇ ಅಲ್ಲ. ನಿಂತ ಸ್ಥಳದಲ್ಲಿ ನಿಮ್ಮ ಮುಂದೆ ನಾನು ಕಣ್ಣು ಮುಚ್ಚುವಾಗ ಪವಿತ್ರಾತ್ಮ ನನಗೆ ಕೊಡುವಂತಹ ಧಾಟಿಗಳು, ಪವಿತ್ರಾತ್ಮ ಕೊಡುವಂತಹ ರಾಗಗಳು, ಅದು ಯಾರಿಂದಲೂ ಕಲಿತುಕೊಳ್ಳುವಂಥದ್ದಲ್ಲ. ಪ್ರೀಸ್ ದಿ ಲಾರ್ಡ್. ಹಾಗೆ ಕೆಲವು ಹಾಡುಗಳನ್ನ ಹಾಡುತ್ತೇನೆ. ಸುಮಾರು 15, 20, 25, 35 ವರ್ಷಗಳ ಹಿಂದೆ ಕೇಳಿದಂತ ಹಾಡನ್ನ ಕ್ಷಣಾರ್ಥದಲ್ಲಿ ಹಾಡ್ಲಿಕ್ಕೆ ಶುರು ಮಾಡ್ತೇನೆ. ರಿವಿಷನ್ ಸಹ ಮಾಡುದಿಲ್ಲ, ಅದನ್ನ ಪ್ರಾಕ್ಟೀಸ್ ಸಹ ಮಾಡುದಿಲ್ಲ. ನಿಮ್ಮ ಮುಂದೆ ನಾನು ಹಾಡಬೇಕಾದ್ರೆ ಪ್ರೀಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅನುಭವಿಸಬೇಕು. ಅದೇ ದೇವರ ವಾಕ್ಯ. ಸವಿಬೇಕು. ಏನಾದ್ರೂ ಒಂದು ಚೆನ್ನಾಗಿ ರುಚಿಯಾಗಿ ತಿನ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಲ್ಲ, ತುಂಬಾ ಚೆನ್ನಾಗಿದೆಪ್ಪ, ಇದು ಇನ್ನೊಂದ್ಸರಿ ತಗೊಳ್ಬೇಕು, ಇನ್ನೊಂದ್ಸರಿ ತಿನ್ಬೇಕು, ಇನ್ನು ಸ್ವಲ್ಪ ಹಾಕಿ ಎಂಬುದಾಗಿ ಹೇಳ್ತೀವ. ಹಾಗೆ ಅನುಭವ ಇರಬೇಕು, ದೇವರ ವಾಕ್ಯದ ಅನುಭವ. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಸ್ವರ್ಗೀಯಾತರ ಬ್ಲೆಸ್ಸಿಂಗ್ ಟೈಮ್ ಇಷ್ಟೇ. ನಾವು ದೇವರನ್ನ ಕಂಡುಕೊಳ್ಳಬೇಕು, ದೇವರತ್ತ ಆಕರ್ಷಿಸಲಾಗಬೇಕು. ಪ್ರಭು ಯೇಸುವಿನ 2ನೇ ಬರುವಿಕೆಯಲ್ಲಿ ನಾವು ಅವರೊಂದಿಗೆ ಜೀವಿಸಲು ಸಿದ್ಧರಾಗಬೇಕು. ಅವರ ಪುನರುತ್ಥಾನದಲ್ಲಿ ನಾವು ಒಂದಾಗಬೇಕು. ಇಷ್ಟೇ ಏನೂ ಅಲ್ಲ. ಅದಕ್ಕಾಗಿ ನಿಮ್ಮ ಮುಂದೆ ಹಾಡ್ತೇನೆ, ಸಾರ್ತೇನೆ, ಎಲ್ಲವನ್ನ ಮಾಡ್ತಾ ಇದ್ದೀನಿ. ಇದು ನನ್ನದಲ್ಲ, ಇದು ಪವಿತ್ರಾತ್ಮ ಪ್ರೇರಣೆ. ನನ್ನ ಪ್ರೇರಣೆಯಿಂದ ಯಾವುದೂ ಇಲ್ಲ. ನನ್ನ ಕಟ್ಟಿಕೊಳ್ಳುವುದಕ್ಕೆ ಬೆಳೆಸಲಿಕ್ಕಾಗಿ ಖಂಡಿತವಾಗಿಲ್ಲ. ಆದ್ರೆ ಎಲ್ಲರೂ ಕೇಳಬೇಕು ಎಂಬ ಆಶಿಸ್ತೇನೆ ಅಷ್ಟೇ. ಆಸೆ. ಆದರೆ ಆಸೆ ದೇವರ ಇಚ್ಛೆ. ದೇವರು ನಿಮ್ಮನ್ನ ಅವರತ್ತ ಸೆಳೆಯದೆ ನೀವು ಹೋಗ್ಲಿಕ್ಕೆ ಆಗುದಿಲ್ಲ. ನಾನು ಎಷ್ಟೇ ಹೇಳಿದ್ರು, ನಾನು ಎಷ್ಟೇ ಸಾರಿದ್ರು, ದೇವರು ಅವರತ್ತ ನಿಮ್ಮನ್ನ ಸೆಳೆದೆ ನೀವು ಅವರ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ. ಪಿತನು ನನ್ನತ್ತ ಸೆಳೆಯದ ಹೊರತು ಯಾರು ನನ್ನ ಬಳಿಗೆ ಬರಲಾರೆ. ದೇವರ ಅನುಮತಿಸಿದ್ರೆ ಮಾತ್ರ ನಾವು ದೇವರ ವಾಕ್ಯ ಕೇಳಲಿಕ್ಕೆ ಸಾಧ್ಯ. ದೇವರ ಅನುಮತಿ ಇಲ್ಲದೆ ನಾವು ದೇವರ ವಾಕ್ಯ ಕೇಳಲಿಕ್ಕೆ ಸಾಧ್ಯವಿಲ್ಲ. ನೋಡಿ, ಕೆಲವು ಸಾರಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಾವು ಜಿಗುಪ್ಸೆ ಹೊಂದುತ್ತೇವೆ. ಶುಭ ಸಂದೇಶ ಕೇಳಲಿಕ್ಕೆ ಜಿಗುಪ್ಸೆ ಹೊಂದುತ್ತೀವಿ, ಪ್ರಸಂಗ ಕೇಳಲಿಕ್ಕೆ ದೇವರದಲ್ಲಿ ಜಿಗುಪ್ಸೆ ಹೊಂದುತ್ತೀವಿ. ಇಲ್ಲ ಪ್ರಿಯರೇ, ದೇವರ ವಾಕ್ಯ ನಾವು ಗೌರವಿಸಬೇಕು. ಪ್ರಿಯರೇ, ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ತಾ ಇದ್ದೇವೆ. ದೇವರು ಈ ದಿನದಲ್ಲಿ ನಮ್ಮಲ್ಲಿ ಮಾತನಾಡುತ್ತಾ ಇದ್ದಾರೆ. ದೇವರ ವಾಕ್ಯ ನಮ್ಮನ್ನು ದೃಢಪಡಿಸ್ತಾ ಇದೆ, ದೇವರ ವಾಕ್ಯ ನಮ್ಮನ್ನು ಬಲಪಡಿಸ್ತಾ ಇದೆ. ಆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ. ಅದರಿಂದ ಆ ದೇವರ ವಾಕ್ಯ ನಮ್ಮನ್ನು ಈ ಸಮಯದಲ್ಲಿ ಅವರತ್ತ ಸೆಳೆಯುತ್ತಾ ಇದೆ. ಪ್ರೀಸ್ ದಿ ಲಾರ್ಡ್. ದೇವರ ವಾಕ್ಯ ಸತ್ತು ಹೋಗುವ ಮನುಷ್ಯನಿಗೂ ಸಹ ಜೀವ ಕೊಡುವಂತಹ ವಾಕ್ಯ. ದೇವರ ವಾಕ್ಯ ಹಸಿದಿರುವಂತಹ ವ್ಯಕ್ತಿಗೂ ಆಹಾರವನ್ನು ಕೊಡುವಂತಹ ವಾಕ್ಯ. ದೇವರ ವಾಕ್ಯ ಅದ್ಭುತವನ್ನು ತೋರಿಸುವಂತಹ ವಾಕ್ಯ ಮಾತ್ರವಲ್ಲ, ದೇವರ ವಾಕ್ಯ ತಾನು ಯಾರು ದೇವರು ಎಂಬುದನ್ನು ತೋರಿಸುವಂಥದ್ದು, ದೇವರನ್ನೇ ತೋರಿಸುವಂಥದ್ದು ದೇವರ ವಾಕ್ಯ. ಹಲ್ಲೆಲೂಯಾ. ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, 38ನೇ ಅಧ್ಯಾಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ, ನನ್ನ ಆತ್ಮವನ್ನು ನಾಶಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿ. ನನ್ನ ಆತ್ಮವನ್ನ ನಾಶಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಆತ್ಮವನ್ನ ನಾಶನದಿಂದ
ಹಾಗೂ ಕೋಪದಿಂದ ರಕ್ಷಿಸುವಂಥದ್ದು ಯಾವುದು? ದೇವರ ವಾಕ್ಯ. ಪ್ರೀತಿಯಾದಂತಹ ದೇವರ ವಾಕ್ಯ, ಶಕ್ತಿಯಾದಂತಹ ದೇವರ ವಾಕ್ಯ, ಕೃಪೆಯಾದಂತಹ ದೇವರ ವಾಕ್ಯ. ಹೌದು ಪ್ರಿಯ, ಅದಕ್ಕೆ ಕೀರ್ತನೆಗಾರ ಅದಕ್ಕೆ ಹೇಳುತ್ತಾನೆ, ನನ್ನ ಆತ್ಮವನ್ನ ನಾಶಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ ಎಂಬುದಾಗಿ ಆತನು ಪ್ರಕಟಿಸುತ್ತಾನೆ. ಬಡಿದುಕೊಳ್ಳುತ್ತಿದೆ ಹೃದಯ, ಒದಗಿ ಹೋಗಿದೆ ಚೇತನ, ಮುಪ್ಪಾಗಿ ಹೋಗಿದೆ ನನ್ನೆರಡು ನಯನ ಸಾಧನಗಳು. ಅದನ್ನ ನನಗೆ ಹಿಂತಿರುಗಿ ಕೊಡುವಂಥದ್ದು ಯಾರು? ದೇವರು. ಆ ದೇವರ ಪ್ರೀತಿ. ನನ್ನ ಜಾಡಿಯ ನೋಡಿ ದೂರ ಸರಿದರು ನೆಂಟರಿಷ್ಟರು, ಬಳಿ ಬಾರದೆ ಅಲ್ಲೇ ನಿಂತರು ಬಂಧು ಬಳಗದವರು. ನನ್ನ ವೇದನೆ ನೋಡಿ, ನನ್ನ ರೋಗ ನೋಡಿ, ನನ್ನಲ್ಲಿರುವಂತಹ ವೇದನೆಗಳ ರೋಗಗಳನ್ನು ನೋಡಿ, ನನ್ನ ಅವಸ್ಥೆಯನ್ನು ನೋಡಿ ಯಾರು ನನ್ನ ಮುಂದೆ ಬರಲಿಲ್ಲ. ಯಾವ ಬಂಧು ಬಳಗದವರು ನನ್ನ ಹತ್ರ ಬರಲಿಲ್ಲ. ದೂರ ಓಡಿ ಹೋದ್ರು. ಅಯ್ಯೋ ವಾಸನೆ, ಅಯ್ಯೋ ಇವನ, ನನ್ನನ್ನು ನೋಡಿ ದೂರ ಓಡಿ ಹೋದ್ರು. ಯಾರು ನನ್ನನ್ನು ಪ್ರೋತ್ಸಾಹಿಸಲಿಲ್ಲ, ಯಾರು ನನಗೆ ಪ್ರೀತಿಯನ್ನು ಕೊಡಲಿಲ್ಲ. ಆದರೆ ನನ್ನ ಆತ್ಮವನ್ನ ನಾಶನದ ಕೋಪದಿಂದ ರಕ್ಷಿಸಿದ್ದು ದೇವಾ ನಿನ್ನ ಪ್ರೀತಿ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದಾನೆ. ಹೀಗೆ ಕೀರ್ತನೆಗಾರನ ನುಡಿಯು ನಮ್ಮನ್ನ ಸಾಂತ್ವನಗೊಳಿಸುತ್ತದೆ ಹಾಗೂ ಬಲಪಡಿಸುತ್ತದೆ. ಉರಲನೊಡ್ಡಿಯರು ನನ್ನ ಪ್ರಾಣಾಂತಕರು, ನಿರ್ಧರಿಸಿಹರು ವಿನಾಶವನ್ನ ಕೇಳು ಬಗೆಯುವವರು, ಕುತಂತ್ರವ ಮಾಡುವವರು, ಸತತ ಮೋಸಗಾರರು. ನೋಡಿ, ನಮಗಾಗಿ ಉರುಳು ಒಡ್ಡಿದ್ದಾರೆ ಎಷ್ಟೋ ಜನ. ನಾವು ಸಿಕ್ಕಿ ಬಿಡ್ಲಿಕ್ಕಾಗಿ ಏನೆಲ್ಲಾ ಪ್ಲಾನ್ ಮಾಡ್ತಾರೆ ಎಷ್ಟೋ ಜನ. ನಮ್ಮನ್ನ ಪ್ರಾಣ ಕಂಟಕಕ್ಕೆ ಸಿಕ್ಕಿಸ್ಬೇಕು ಅಂತ ಎಷ್ಟೋ ಜನ ತೀರ್ಮಾನಿಸ್ತಾರೆ. ಸಾಯಿಸ್ಬೇಕು ಅಂತೇಳಿ ತೀರ್ಮಾನಿಸ್ತಾರೆ, ಸತ್ತೋಗ್ಬೇಕು ಅಂತೇಳಿ ತೀರ್ಮಾನಿಸ್ತಾರೆ, ವಿನಾಶದಲ್ಲಿ ಕೇಡು ಬಗೆಬೇಕು ಅಂತ ತೀರ್ಮಾನಿಸ್ತಾರೆ ಎಂಬುದಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾರೆ. ಕುತಂತ್ರ ಮಾಡ್ತಾನೆ ಇದ್ದಾರೆ, ಮೋಸಗಾರರಾಗಿ ನನ್ನ ಜೊತೆಯಲ್ಲೇ ಇದ್ದು ಕುತಂತ್ರನ ಮಾಡ್ತಾ ಇದ್ದಾರೆ. ಹೌದು ನೋಡಿ, ನಮ್ಮ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ನೋಡಿ, ಇದೇ ರೀತಿ ಎಷ್ಟು ಜನ ಕುತಂತ್ರ ಮಾಡ್ತಾ ಇರ್ಬೋದು. ನೀವು ನಾಶ ಆಗ್ಲಿಕ್ಕಾಗಿ, ನಿಮ್ಮ ಮರಣಕ್ಕಾಗಿ ಎಷ್ಟು ಜನ ವಂಶ ಆಗ್ತಾ ಇರ್ಬೋದು. ನಿಮ್ಮ ವಿನಾಶ ಆಗ್ಲಿಕ್ಕಾಗಿ ಎಷ್ಟು ಜನ ಆಸೆ ಪಡ್ತಾ ಇರ್ಬೋದು. ನಿಮ್ಮ ಬಳಿ ಬರದೆ ಎಷ್ಟು ಜನ ನಿರಾಕರಿಸಿರ್ಬೋದು. ನಿಮ್ಮ ರೋಗ ವೇದನೆ ಸಮಸ್ಯೆಗಳನ್ನು ನೋಡಿ ಎಷ್ಟು ಜನ ನಿಮಗೆ ಕೈ ತಟ್ಟುತ್ತಾ ಇರಬಹುದು. ಆದರೆ ಅದೇ ಕೀರ್ತನೆಗಾರ 38:20 ಹೇಳ್ತಾನೆ, ಎಸಗಿದರು ಉಪಕಾರಕ್ಕೆ ಪ್ರತಿಯಾಗಿ ಅಪಕಾರ. ನಾನು ಎಷ್ಟೋ ಉಪಕಾರ ಮಾಡಿದ್ರು ನನಗೆ ಅಪಕಾರವನ್ನೇ ಮಾಡಿದರು ಎಂಬುದಾಗಿ. ಹೌದು ನೋಡಿ, ನಾವೆಷ್ಟು ಒಳ್ಳೇದು ಮಾಡಿದ್ರು ಕೆಲವರು ನಮಗೆ ಅಪಕಾರವನ್ನು ಮಾತ್ರ ಮಾಡ್ತಾರೆ. ಕೆಲವು ಸಾರಿ ಕನಸಲ್ಲಿಯೂ ಸಹ ಒಬ್ಬರಿಗೆ ನಾವು ಕೆಟ್ಟದ್ದನ್ನು ಎಣಿಸುವುದಿಲ್ಲ, ಕನಸಿನಲ್ಲಿಯೂ ಎಣಿಸುವುದಿಲ್ಲ. ಆದರೆ ನಾವು ಉಪಕಾರ ಮಾಡಿದವರೆಲ್ಲರೂ ನಮಗೆ ಅಪಕಾರ ಮಾಡುತ್ತಾರೆ, ದ್ರೋಹ ಮಾಡುತ್ತಾರೆ, ಕೊಲೆಗೆ ನಮ್ಮನ್ನ ಸಿಕ್ಕಿಸ್ತಾರೆ. ಎದುರಿಸಿದ್ದ ಹರೀಗ ನಾ ಹಿಡಿದಿರುವ ಸನ್ಮಾರ್ಗ, ಎದುರಿಸುತ್ತೀಹರೀಗ ನಾ ಹಿಡಿದಿರುವ ಸನ್ಮಾರ್ಗ. ಹೌದು ಪ್ರಿಯರೇ, ನಾವು ಸನ್ಮಾರ್ಗವನ್ನು ಹಿಡಿಯಬೇಕು, ಸನ್ಮಾರ್ಗದಲ್ಲಿ ನಾವು ಒಂದಾಗಬೇಕು. ಅದರಿಂದ ನಮ್ಮ ಮುಂದೆ ಎಂತಹ ಕೇಡಿಗಳು, ಎಂತಹ ಉರುಳುಗಳು, ಎಂತಹ ಅವಮಾನಗಳು ನಮ್ಮನ್ನ ಸಾಯಿಸಬೇಕು, ನಾವು ಕೊಲ್ಲಬೇಕು, ನಾವು ಸತ್ತೋಗಬೇಕು ಅಂತೇಳಿ ಏನೇ ಸಮಸ್ಯೆ, ಹೋರಾಟ, ಗೊಂದಲಗಳು ನಮ್ಮ ಮುಂದೆ ಬಂದರೂ ನಾವು ಎದೆಗೊಳ್ಳಬಾರದು. ನಮ್ಮನ್ನೇ ನಾವು ಪ್ರಭುವಿಗೆ ಸಮರ್ಪಿಸಬೇಕು, ನಮ್ಮ ಪ್ರೀತಿಯ ಸ್ವಾಮಿಗೆ ಸಮರ್ಪಿಸಬೇಕು, ನಮ್ಮನ್ನು ನೂತನ ಆಲಯವಾಗಿ ಸಮರ್ಪಿಸಬೇಕು, ನಮ್ಮ ಹೃದಯದಲ್ಲಿ ಅರಳುವಂತ ಬೆಸುಗೆಯಾಗಿ ನಾವು ಸಮರ್ಪಿಸಬೇಕು. ಹೌದು ಪ್ರಿಯರೇ, ಸೂರ್ಯನ ಆ ಉದಯದಲ್ಲಿ ನಾವು ಸಂಪೂರ್ಣವಾಗಿ ಬೆಳಗಬೇಕು. ಕತ್ತಲಾಗಿರುವಂತಹ ನಮ್ಮ ಜೀವನವು ಬೆಳಕಿಗೆ ಬರುವಂತೆ ಮಾಡಬೇಕು. ಯಾಕೆಂದರೆ ಈ ದೇಹವೆಂಬುದು ದೇವರ ಆಲಯವಾಗಿದೆ. ನೂತನ ಆಲಯವಾಗಿ ನಮ್ಮನ್ನು ನಾವು ಮಾರ್ಪಡಿಸಿಕೊಳ್ಳಬೇಕು. ದಿನೇ ನಮ್ಮ ಜೀವನದಲ್ಲಿ ನಾವು ನೋಡಿ ಶ್ರಮದಲ್ಲಿ ಇರ್ತೇವೆ, ಸದಾ ದುಡಿತಾ ಇರ್ತೇವೆ, ತೃಪ್ತಿಯೇ ಇರುವುದಿಲ್ಲ. ಎಷ್ಟು ಕೆಲಸ ಮಾಡಿದ್ರು ತೃಪ್ತಿ ಇಲ್ಲ, ಎಷ್ಟು ಸಂಪಾದನೆ ಮಾಡಿದ್ರು ತೃಪ್ತಿ ಇಲ್ಲ, ನ್ಯಾಯದಿಂದ ಜೀವಿಸಿದ್ರು ಸಹ ನಮಗೆ ನ್ಯಾಯ ಸಿಗ್ತಾ ಇಲ್ಲ, ಸತ್ಯವನ್ನ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದರೆ ನಾವು ಪ್ರಭುವಿಗೆ ಹೇಳ್ಬೇಕು, ಸ್ವಾಮಿ ನಾನು ಪ್ರೀತಿಯ ಆರತಿಯನ್ನು ನಿನಗೆ ನಾನು ಬೆಳಗ್ತೇನೆ, ಶಿರವಾಗಿ ನನ್ನನ್ನು ಸ್ತುತಿ ಮಾಡ್ತೇನೆ. ಸ್ವಾಮಿ ಸತ್ಯ ಸ್ವರೂಪರು ನೀವಾಗಿದ್ದೀರಿ, ಸತ್ಯ ದರ್ಶನವೂ ನೀವಾಗಿದ್ದೀರಿ, ಸತ್ಯವನ್ನು ಬೆಳಗಿಸುವರು ನೀವಾಗಿದ್ದೀರಿ. ಸ್ವಾಮಿ ಅದರಿಂದ ನನ್ನ ಮೇಲೆ ಕರುಣೆ ತೋರಿರಿ ಎಂಬುದಾಗಿ ನಾವು ಪ್ರಾರ್ಥಿಸಬೇಕು.
ನಮ್ಮ ಮೇಲೆ ದಯೆ ತೋರಿರಿ ಎಂಬುದಾಗಿ ಪ್ರಾರ್ಥಿಸಬೇಕು. ನ್ಯಾಯ ನೀತಿಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ಪ್ರಾರ್ಥಿಸಬೇಕು. ನ್ಯಾಯಕ್ಕೆ ಜಯ ಸಿಕ್ಕುವುದಕ್ಕಾಗಿ ಪ್ರಾರ್ಥಿಸಬೇಕು. ನ್ಯಾಯಕ್ಕಾಗಿ ಪ್ರಾಣ ನೀಡುವಂತೆ ಪ್ರಾರ್ಥಿಸಬೇಕು. ನ್ಯಾಯವೇ ನಮ್ಮ ದೇವರು ಎಂಬುದನ್ನು ಅರಿತುಕೊಳ್ಳುವುದಕ್ಕಾಗಿ ಪ್ರಾರ್ಥಿಸಬೇಕು. ನ್ಯಾಯಕ್ಕಾಗಿಯೇ ನಾವು ದುಡಿಯಬೇಕು. ಯಾಕೆಂದರೆ ಆ ಪ್ರಭುವೇ ನ್ಯಾಯಾಧಿಪತಿಯಾಗಿದ್ದಾರೆ. ಆ ಪ್ರಭುವೇ ನಮ್ಮೆಲ್ಲರ ನ್ಯಾಯಾಧಿಪತಿಯಾಗಿದ್ದಾರೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಹೀಗಿರುವಾಗ ನಮ್ಮ ಎರಡೂ ಕಣ್ಣುಗಳನ್ನು ನಾವು ಮುಚ್ಚೋಣ. ಎರಡೂ ಕಣ್ಣುಗಳನ್ನ ಕ್ಷಣಕಾಲ ನಾವು ಮುಚ್ಚೋಣ. ಎರಡೂ ಕಣ್ಣುಗಳನ್ನು ಮುಚ್ಚೋಣ. ಪ್ರಭುವೇ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ ಸ್ವಾಮಿ. ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿ ಬಂದಿದ್ದೇವೆ ಸ್ವಾಮಿ. ನೀವೆಮ್ಮ ದೇವರಾಗಿದ್ದೀರಿ, ನಮ್ಮ ನ್ಯಾಯಾಧಿಪತಿಯಾಗಿದ್ದೀರಿ, ನಮ್ಮ ಸರ್ವವೂ ಆಗಿದ್ದೀರಿ, ನನ್ನ ಸಕಲವೂ ಆಗಿದ್ದೀರಿ. ನನ್ನ ಮೇಲೆ ಕರುಣೆ ತೋರುವಂತ ಪ್ರೇಮ ಸಿಂಧು ನೀವಾಗಿದ್ದೀರಿ. ಬನ್ನಿ ಸ್ವಾಮಿ, ನನ್ನೊಡನೆ ಬನ್ನಿ ಸ್ವಾಮಿ, ನನ್ನೊಳಗೆ ಬನ್ನಿ ಸ್ವಾಮಿ. ನಿಮ್ಮ ಚೈತನ್ಯವನ್ನು ನನ್ನಲ್ಲಿ ತುಂಬಿರಿ ಸ್ವಾಮಿ. ಈ ಬದುಕು ಬರಡಾಗಿದೆ, ಈ ಜೀವನ ಬರಡಾಗಿದೆ. ಬರಡಾಗಿರುವ ಈ ಜೀವನಕ್ಕೆ ಬನ್ನಿ ಸ್ವಾಮಿ. ಕರೆಯಿರಿ ಪ್ರಿಯರೇ, ಕರೆಯಿರಿ, ಪ್ರಭುವನ ಕರೆಯಿರಿ. ಪ್ರಭುವಿನ ನುಡಿ ನಿಮ್ಮ ಜೀವನದಲ್ಲಿ, ನನ್ನ ಜೀವನದಲ್ಲಿ ಪ್ರತಿಬಿಂಬವನ್ನು ತರುವಂತೆ ಪ್ರಾರ್ಥಿಸಿ ಕರೆಯಿರಿ. ಕರೆಯುವ ಪ್ರಿಯರೇ, ಆ ಪ್ರಭುವನ್ನ ಕರೆಯುವ, ಆ ಪ್ರಭುವನ್ನ ಕರೆದು ನಾವು ಆ ಪ್ರಭುವನ ಗುಣಗಾನ ಮಾಡುವ. ಓ ಪ್ರಿಯ ನಾವಿಕ, ಓ ಪ್ರಿಯ ಪಾಲಕ, ನಾ ಬಂದೆನು ನಿನ್ನ ಸನ್ನಿಧಿಗೆ, ನನ್ನ ಅನುಗ್ರಹಿಸು ಪ್ರಭುದೇವಾ. ನನ್ನ ಅನುಗ್ರಹಿಸು ಗುರುದೇವಾ. ಹೌದು ಪ್ರಿಯರೇ, ನಾವು ನುಡಿಯುವ ಒಂದೊಂದು ನುಡಿಗಳು, ನಾವು ಮಾಡುವ ಪ್ರಾರ್ಥನೆಗಳು ಪ್ರಭುವಿನ ಸನ್ನಿಧಿಯಲ್ಲಿವೆ. ಎಂತಹ ಶಯನದಲ್ಲಿ ನಾವಿದ್ದರು, ಎಂತಹ ನಮ್ಮನ್ನ ಅವಮಾನಕ್ಕೆ ಯಾರು ಗುರಿಪಡಿಸಿದರು, ದೇವರು ನಮ್ಮನ್ನ ಕೈ ಹಿಡಿದು ಎತ್ತುವವರಾಗಿದ್ದಾರೆ. ದೇವರು ನಮ್ಮನ್ನು ಶಕ್ತಿಪಡಿಸುವಂತಹ ದೇವರಾಗಿದ್ದಾರೆ. ಆ ದೇವರೊಂದಿಗೆ ಜೀವಿಸುವ ಜೀವನವೇ ಒಂದು ಸಾರ್ಥಕತೆಯ ಜೀವನವಾಗಿದೆ. ಆ ಪ್ರಭುವನ್ನ ಸ್ಮರಿಸೋಣ. ಆ ಪ್ರಭುವಿನೊಂದಿಗೆ ನಮ್ಮನ್ನ ಸಮರ್ಪಿಸಿಕೊಳ್ಳೋಣ. ಆ ಪ್ರಭುವೇ ನಮಗೆ ಜೀವದಾಯಕರಾಗಿದ್ದಾರೆ. ಆ ಪ್ರಭುವೇ ನಮಗೆ ಬಹಳ ಸ್ಫೂರ್ತಿಯಾಗಿದ್ದಾರೆ. ಬಹಳ ಸ್ಫೂರ್ತಿಯಾಗಿರುವ ಪ್ರಭುವನ್ನ ನಾವು ಸ್ತುತಿಸೋಣ, ನಾವು ಸ್ತುತಿಸೋಣ, ನಾವು ಸ್ತುತಿಸೋಣ. ಸ್ತುತಿಸೋಣ. ಸಂಪೂರ್ಣವಾಗಿ ನಮ್ಮನ್ನು ಸ್ತುತಿಸಿ ಆ ಪ್ರಭುವಿಗೆ ಸಮರ್ಪಿಸೋಣ. ಪ್ರಭುವಿಗೆ ಸಮರ್ಪಿಸೋಣ, ಸಮರ್ಪಿಸಿ ಪ್ರಾರ್ಥಿಸೋಣ. ಓಂ ಘಂಟಾನಾದ ಜಿಂಕಾರಸ್ವರಂ ಸಪ್ತಸ್ವರ ದೇವನಾದಂ
ಓಂ ಸೂರ್ಯೋದಯ ಸುಪ್ರಭಾತ ಪೂಜಾ ಸಮಯ ಸುಮಧುರಗಾನಂ ದೇವಸುತನಂ ಸ್ನೇಹ ಪರಪೂಜಿಪ ಸಮಯಂ ಅಭಿಷಕ್ತನಂತಂ ಶಾಂತಿ ಶಾಂತಿ ಶಾಂತಿ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ. ಪ್ರೀತಿಯು ಸ್ವಾಮಿಗೆ ನೂತನಾಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ. ಮಗಮದ ನಿಧನಿ ಸನಿಸ ಮಗಮದ ಮದ ನಿಧನಿ ಸನಿಸ ಸಮಾಗ ನಿಗಾಸ ದಸ ನಿಧ ಮದನಿಸ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ. ಸೂರ್ಯನ ಉದಯದಿ ಮನವನು ಬೆಳಗಿ ಭಕ್ತಿಯ ಜ್ಯೋತಿಯ ಹೃದಯದಿ ಉರಿಸಿ. ಸೂರ್ಯನ ಉದಯದಿ ಮನವನು ಬೆಳಗಿ ಭಕ್ತಿಯ ಜ್ಯೋತಿಯ ಹೃದಯದಿ ಉರಿಸಿ. ಪ್ರೀತಿಯ ಆರತಿ ಬೆಳಗುತ್ತ ನಿನಗೆ, ಪ್ರೀತಿಯ ಆರತಿ ಬೆಳಗುತ್ತ ನಿನಗೆ. ಶಿರವಾಗಿ ಸ್ತುತಿ ಹಾಡಿ ನಿನ್ನೆಡೆಗೆ ಬಂದೆ. ಸತ್ಯರೂಪವ ಸತ್ಯವಾಕ್ಯವ ಸತ್ಯ ಮಾರ್ಗದಿ ನಡೆದು. ಸತ್ಯರೂಪವಂ ಸತ್ಯ ದರ್ಶನಂ ನಿತ್ಯ ಸತ್ಯವಂ ಬೆಳಗಿ. ಸತ್ಯ ಜ್ಯೋತಿಯಂ ಸತ್ಯ ಪ್ರೀತಿಯಂ ಸರ್ವ ಜನತೆಗೆ ಸಾರಿ. ಸತ್ಯ ನಿತ್ಯ ಶಾಂತಿ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ. ಮಗಮದ ಮದ ನಿಧನಿ ಸನಿಸ ಮಗಮದ ಮದ ನಿಧನಿ ಸನಿಸ ಸಮಾಗ ನಿಗಾಸ ದಸ ನಿಧ ಸದನಿಸ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ.
ಆತ್ಮದ ತೃಪ್ತಿಯ ಸತತವು ಪಡೆದು ದಿನವಿಡೀ ಶ್ರಮದಲ್ಲಿ ನಿರುತವು ದುಡಿದು ಆತ್ಮದ ಶಕ್ತಿಯ ಸತ್ತವು ಪಡೆದು ನ್ಯಾಯದ ನೀತಿಯ ನ್ಯಾಯದ ನೀತಿಯ ನ್ಯಾಯದ ನೀತಿಯ ನ್ಯಾಯದ ನೀತಿಯ ದಿನವಿಡೀ ಶ್ರಮದಲ್ಲಿ ನಿರುತವು ದುಡಿದು ಆತ್ಮದ ತೃಪ್ತಿಯ ಸತತವು ಪಡೆದು ನ್ಯಾಯದ ನೀತಿಯ ಧ್ವಜವನ್ನು ಹಿಡಿದು ನ್ಯಾಯದ ನೀತಿಯ ಧ್ವಜವನ್ನು ಹಿಡಿದು ಕ್ರಿಸ್ತ ನಿನ್ನ ಪ್ರೀತಿಯ ಸಾರುತ್ತ ಬಂದೆ ಕ್ರಿಸ್ತ ನಿನ್ನ ಪ್ರೀತಿಯ ಸಾರುತ್ತ ಬಂದೆ ನ್ಯಾಯ ನೀತಿಯ ಎತ್ತಿ ಹಿಡಿಯಲು ಆತ್ಮಶಕ್ತಿಯ ನೀಡು ನ್ಯಾಯಕ್ಕಾಗಿ ನಾ ಪ್ರಾಣ ನೀಡಲು ನಿನ್ನ ಕರುಣೆಯ ತೋರು ನ್ಯಾಯವೇ ನನ್ನ ದೇವರೆಂದು ನಾ ನ್ಯಾಯಕ್ಕಾಗಿಯೇ ಮಾಡಿವೆ ಓ ನ್ಯಾಯ ನೀತಿ ಶಾಂತಿ ಪ್ರೀತಿಯ ಸ್ವಾಮಿಗೆ ನೂತನ ಆಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ ಪ್ರೀತಿಯ ಸ್ವಾಮಿಗೆ ನೂತನ ಆಲಯ ಹೃದಯವಾರಣಿಸಿ ಬೆಳೆಸಿದ ದೇಗುಲ ಮಗಮ ದಮದ ನಿಧನಿ ಸನಿಸ ಮಗಮ ದಮದ ನಿಧನಿ ಸನಿಸ ಸಮಾಗ ನಿಗಾಸ ದಸ ನಿಧ ಮದನಿಸ ದಮದನಿಸ ದಮದನಿಸ ಪ್ರಿಯರೇ, ದೇವರು ನಮ್ಮೆಲ್ಲರ ಪ್ರೀತಿ ಪಾತ್ರರು. ಪ್ರೀತಿಯ ಸ್ವಾಮಿಗೆ ನೂತನ ಗೀತೆಯನ್ನ ಹಾಡುವಂತಹ ಮಕ್ಕಳು ನಾವು. ನೂತನ ಆಲಯವಾಗಿ ನಮ್ಮನ್ನೇ ಸಮರ್ಪಿಸುವಂತಹ ಮಕ್ಕಳು ನಾವು. ಸಾಧಾರಣ ಜನರಲ್ಲ, ಸಾಧಾರಣ ಮಕ್ಕಳಲ್ಲ. ಪ್ರಿಯರೇ, ಈ ದಿನ ನಾವು ನೋಡ್ತೇವೆ, ವಾಕ್ಯದಲ್ಲಿ ದೇವರು ನಮ್ಮೊಡನೆ ಮಾತನಾಡ್ತಾರೆ. ವಾಕ್ಯಗಳು ಎಷ್ಟು ಶಕ್ತವಾದವು ಎಂಬುದನ್ನು ನಾವು ಧ್ಯಾನಿಸಬೇಕು. ನೋಡಿ, ನಾವು ಇವತ್ತು ಎಷ್ಟೋ ಜನ ರೋಗದಲ್ಲಿಲ್ಲ. ಎಷ್ಟೋ ಜನರಿಗೆ ಕೊರೋನಾ ಪಾಸಿಟಿವ್ ಇದೆ, ಎಷ್ಟೋ ಜನರಿಗೆ ಕ್ಯಾನ್ಸರ್ ಇದೆ, ಟ್ಯೂಮರ್ ಇದೆ, ಹಲವಾರು ವಿಧದ ರೋಗಗಳು, ಮಾರಕವಾದ ರೋಗಗಳಿದೆ. ಈ ಮಾರಕವಾದ ರೋಗಗಳಿರುವವರೆಲ್ಲರಿಗೂ ಭಯ, ನಾನು ಸತ್ತು ಹೋಗ್ತೇನೆ ಎಂಬುದಾಗಿ. ಯಾಕೆ ಸತ್ತು ಹೋಗುತ್ತೇನೆ ಎಂಬ ಚಿಂತನೆ ನಮಗೆ ಬರಬೇಕು. ಯಾಕೆ ನನ್ನ ದೇವರು ನನ್ನೊಂದಿಗಿದ್ದಾರೆ ಎಂಬ ವಿಶ್ವಾಸ ನಮಗೆ ಬರುವುದಿಲ್ಲ. ಪ್ರಿಯರೇ, ನಮ್ಮಲ್ಲಿ ಬರಬೇಕು, ನಾನು ಸಾಯುವುದಿಲ್ಲ, ನನ್ನ ದೇವರು ನನ್ನೊಡನೆ ಇದ್ದಾರೆ. ಈ ದಿನಗಳಲ್ಲಿ ಹಲವಾರು ಜನ ಈ ಕೊರೋನಾ ಪಾಸಿಟಿವ್ಗಾಗಿ ಪ್ರಾರ್ಥನಾ ಸಹಾಯವನ್ನು ಕೇಳ್ತಾ ಇದ್ದಾರೆ. ಆದರೆ ಅದ್ಭುತ ವಿಚಿತ್ರ ಏನೆಂಬುದಾದರೆ, ಅವರು ನನ್ನನಿಗೆ ಪ್ರಾರ್ಥಿಸಲು ಸಹಾಯ ಕೇಳುವಾಗಲೇ ದೇವರು ಹೇಳ್ತಾ ಇದ್ದಾರೆ, ನೀನು ಅವರಿಗೆ ಹೇಳು, ಅವರು ಸೌಖ್ಯ ಹೊಂದುತ್ತಾರೆ ಎಂಬುದಾಗಿ ಹೇಳು, ಅವರು ಸಾಯುವುದಿಲ್ಲ ಎಂಬುದಾಗಿ ಹೇಳು ಎಂಬುದಾಗಿ. ಹಲವಾರು ಜನರು ಇವತ್ತು ಮರಣವನ್ನು ಜಯಿಸ್ತಾ ಇದ್ದಾರೆ. ಏನು ಕಾರಣ ಗೊತ್ತುಂಟಾ? ನನ್ನ ಪ್ರಾರ್ಥನೆಯಲ್ಲ, ನಿಮ್ಮ ವಿಶ್ವಾಸ. ನೀವು ದೇವರ ಮೇಲೆ, ದೇವರ ವಾಕ್ಯದ ಮೇಲೆ, ದೇವರ ನುಡಿಯ ಮೇಲೆ ನೀವಿಡುವಂತಹ ವಿಶ್ವಾಸ. ನಾನು ಪ್ರಾರ್ಥಿಸಬಹುದು, ಆದರೆ ನನ್ನ ಪ್ರಾರ್ಥನೆಗಿಂತ ಶಕ್ತಿ ನಿಮ್ಮಲ್ಲಿರುವಂತಹ ವಿಶ್ವಾಸ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸುತ್ತೆ ಎಂಬುದಾಗಿ. ಪ್ರಿಯರೇ, ಹೀಗಿರುವಾಗ ನಮ್ಮ ಜೀವನದಲ್ಲಿ ಎಂತಹ ಮಾರಕ ರೋಗವಿರಬಹುದು. ನನ್ನ ಮುಂದೆ ಒಂದು ಸಹೋದರಿ ಇದ್ದಾರೆ.
ಆ ಸಹೋದರಿ ವಿಶ್ವಾಸಿ ಸಹೋದರಿ. ಆಕೆ ಪ್ರಾರ್ಥನಾ ಸಹಾಯವನ್ನು ಕೇಳಿದ್ದಾರೆ. ಆಕೆಯ ದೇಹದಲ್ಲಿ ತಾನರಿಯದೆ ಒಂದು ಮಾರಕ ರೋಗ, ಪ್ರಾಮಾಣಿಕತೆಯಿಂದ ಜೀವಿಸಿದಂತ ಮಾರಕವಾದ ರೋಗ, HIV ಪಾಸಿಟಿವ್. ಪ್ರಿಯರೇ, ಆಕೆಯನ್ನು ಸೌಖ್ಯಪಡಿಸಿದ್ದಾರೆ ದೇವರು ಎಂಬುದು ನನಗೆ ಚೆನ್ನಾಗಿ ಗೊತ್ತುಂಟು. ಖಂಡಿತವಾಗಿ ಆಕೆ ಸೌಖ್ಯ ಹೊಂದುತ್ತಾಳೆ ಎಂಬುದು ನನಗೆ ಗೊತ್ತುಂಟು. ಆ ವ್ಯಕ್ತಿಯನ್ನು ನಾನು ನಿಮ್ಮ ಮುಂದೆ ತರ್ತೇನೆ ಎಂಬುದು ಸಹ ನನಗೆ ಗೊತ್ತುಂಟು. ನಾನು ತರುತ್ತೇನೆ. ಆ ಮಗಳನ್ನ ಪ್ರಭು ಯೇಸು ತಮ್ಮ ಪರಿಶುದ್ಧ ರಕ್ತದಿಂದ ಸೌಖ್ಯಪಡಿಸುತ್ತಾರೆ. ನಾನು ನಂಬ್ತೇನೆ. ನೀವು ನಂಬ್ತೀರಾ? ನೀವು ನಂಬ್ತೀರಾ? ಪ್ಲೀಸ್. ಯಾಕಂದ್ರೆ ಸೌಖ್ಯಪಡಿಸುವುದು ನಾನಲ್ಲ, ಬ್ರದರ್ ರೊಸಾರಿಯೋ ಅಲ್ಲ, ರಕ್ಷಕರಾಗಿರುವ ಪ್ರಭು ಯೇಸು, ಸೌಖ್ಯದಾಯಕರಾಗಿರುವ ಪ್ರಭು ಯೇಸು. ಬರುವ ದಿನಗಳಲ್ಲಿ ಆಕೆ ಸಂಪೂರ್ಣವಾಗಿ ಸೌಖ್ಯ ಹೊಂದುವುದನ್ನ ನಿಮ್ಮ ಮುಂದೆ ನಾನು ಪ್ರಕಟಿಸುತ್ತೇನೆ. ಪ್ರಿಯರೇ, ಈ ದಿನ ಅದೇ ಒಂದು ಮಾರಕ ರೋಗದಲ್ಲಿ ತುತ್ತಾಗುವಂತಹ ಒಂದು ವ್ಯಕ್ತಿಯನ್ನು ನಾವು ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ಈ ದಿನ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೆಶಾಯನ ಪುಸ್ತಕ 38ನೇ ಅಧ್ಯಾಯವನ್ನು ನಾವು ಧ್ಯಾನಿಸುವಾಗ ನಾವು ನೋಡ್ತೇವೆ. ಹಿಜ್ಕೀಯನ ಎಂಬಂತಹ ಒಂದು ವ್ಯಕ್ತಿಯನ್ನು ನಾವು ಬೈಬಲ್ನ ಶ್ರೀಪುಟದಲ್ಲಿ ನಾವು ನೋಡ್ತೇವೆ. ಅವನ ರೋಗದಿಂದ ಸತ್ತು ಹೋಗುವಂತ ನೆಲೆಯಲ್ಲಿ ಇರ್ತಾನೆ. ಪಾಸಿಟಿವ್ ಆಗಿ ಸತ್ತು ಹೋಗುವಂತ ದೇವರ ವಾಕ್ಯ ಹೇಳ್ತಾನೆ, ಮರಣಾವಸ್ಥೆಯಲ್ಲಿದ್ದಾನೆ ಎಂಬುದಾಗಿ. ಅಂದ್ರೆ ಸತ್ತು ಹೋಗುವಂತ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ನಮ್ಮ ಮನೆಯಲ್ಲೂ ಇರಬಹುದು, ನಮ್ಮ ಊರಿನಲ್ಲಿರ್ಬಹುದು, ಅಥವಾ ಎಲ್ಲಿಯೇ ಇರಬಹುದು. ಒಂದು ಪಕ್ಷ ನಾವು ಸಹ ಇರಬಹುದು. ಸತ್ತು ಹೋಗುವ ನೆಲೆಯಲ್ಲಿ ನಾವಿದ್ದೇವೆ ಎಂಬಂತ ಮನೋಭಾವನೆ ನಮಗೆ ಆಗಬಹುದು. ನಾನು ಸತ್ತು ಹೋಗ್ತೇನೆ ಅನ್ನೋ ಚಿಂತನೆ ಭಾಷೆ ನಮಗೆ ಆಗಬಹುದು. ಹೀಗೆ ಹಿಜ್ಕೀಯನಿಗೂ ಸಹ ಅವನ ರೋಗದಿಂದ ಮರಣಾವಸ್ಥೆಯಲ್ಲಿ ನಾವು ನೋಡುತ್ತೇವೆ. ಹೀಗೆ ಮರಣಾವಸ್ಥೆಯಲ್ಲಿ ಇರಬೇಕಾದ್ರೆ ಅಲ್ಲಿ ಒಂದು ವ್ಯಕ್ತಿ ಹೋಗ್ತಾನೆ. ಹೋಗಿ ಹೇಳ್ತಾನೆ, ಅಯ್ಯ ನೋಡಿ, ಅವ್ರು ಮರಣಾವಸ್ಥೆಯಲ್ಲಿ ನನಗೆ ಗೊತ್ತು. ಅಲ್ಲಿ ಸಾಂತ್ವನ ಕೊಡ್ಲಿಲ್ಲ, ಅಲ್ಲಿ ಪ್ರೀತಿ ಕೊಡ್ಲಿಲ್ಲ, ಧೈರ್ಯ ಕೊಡ್ಲಿಲ್ಲ, ಅಥವಾ ದೇವರನ್ನ ಗುಣಪಡಿಸರು ಅಂತ ಹೇಳಿಲ್ಲ, ಪಶ್ಚಾತ್ತಾಪ ಪಡು ಅಂತ ಹೇಳಿಲ್ಲ, ಏನೂ ಇಲ್ಲ. ಮರಣಾವಸ್ಥೆಯಲ್ಲಿದ್ದಾನೆ, ಸತ್ತು ಹೋಗುವಂತ ಪರಿಸ್ಥಿತಿಯಲ್ಲಿದ್ದಾನೆ. ಸ್ನೇಹಿತ ಹೋಗ್ತಾನೆ, ಹೋಗಿ ಹೇಳ್ತಾನೆ, ಅಯ್ಯ ನೋಡು, ನೀನು ಉಳಿಯೋದಿಲ್ಲ, ನೀನು ಸತ್ತು ಹೋಗ್ಬಿಡ್ತೀಯ. ನೀನು ಉಳಿಯೋದಿಲ್ಲ, ನೀನು ಸತ್ತು ಹೋಗ್ತೀಯ. ಅದರಿಂದ ಒಂದು ಕೆಲಸ ಮಾಡು, ಬೇಗನೆ ನಿನ್ನ ಮನೆಗೆ ಏನೇನು ವ್ಯವಸ್ಥೆ ಮಾಡಬೇಕು ಅದೆಲ್ಲ ಮಾಡಿಬಿಡು. ನಿನ್ನ ಹೆಂಡತಿ ಮಕ್ಕಳಿಗೆ ಏನೇನೆಲ್ಲ ಮಾಡಬೇಕು ಅಂತ ಅದನ್ನ ಮಾಡಿಬಿಡು. ಯಾಕಂದ್ರೆ ನೀನು ಬದುಕೋದಿಲ್ಲ, ನೀನು ಸತ್ತು ಹೋಗ್ತೀಯ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಇದನ್ನ ಕೇಳಿದ ತಕ್ಷಣ ಆ ಹಿಜ್ಕೀಯನ ಹೃದಯ ಸೀಳಿ ಹೋಗ್ತಾರೆ. ನೋಡಿ, ನಮಗೆ ಯಾರಾದ್ರೂ ಬಂದು ಸತ್ತು ಹೋಗ್ತೀವಿ ಅಂತ ಹೇಳಿದ್ರೆ ಏನಾಗಬಹುದು? ಅದರಲ್ಲೂ ಆ ವ್ಯಕ್ತಿ ಬಂದು ಹೇಳೋದು ಸುಮ್ಮನೆ ಹೇಳೋದಿಲ್ಲ, ನನಗೆ ದೇವರು ಹೇಳಿದ್ದಾರೆ ನೀನು ಸತ್ತು ಹೋಗ್ತೀಯಾ. ನಮಗೂ ಯಾರಾದ್ರೂ ಬಂದು ದೇವರು ಹೇಳಿದಾರಪ್ಪ ಈಗ ನೀನು ಸತ್ತು ಹೋಗ್ತೀಯ ಅಂದ್ರೆ ಏನ್ ಅನ್ನಿಸ್ಬಹುದು? ಪ್ರಾರ್ಥನೆಯಲ್ಲಿರುವಂತಹ ವ್ಯಕ್ತಿ, ವಿಶ್ವಾಸಿಯಾಗಿರುವಂತಹ ವ್ಯಕ್ತಿ, ದೇವರ ಭಯದಲ್ಲಿರುವಂತಹ ವ್ಯಕ್ತಿ, ದೇವರ ಮುಂದೆ ಒಳ್ಳೆಯವನಾಗಿದ್ದಂತಹ ವ್ಯಕ್ತಿ, ದೇವರ ಮುಂದೆ ಪ್ರಾಮಾಣಿಕತೆಯಿಂದ ಆಗಿರುವಂತಹ ವ್ಯಕ್ತಿ ನೀವು ನಾನು ಆಗ್ಬಹುದು. ಹೀಗೆ ಇನ್ನೊಬ್ಬರು ಬಂದು ನನ್ನನ್ನು ನೋಡಿ ದೇವರು ಹೇಳಿದ್ದಾರೆ ನೀನು ಸತ್ತೋಗ್ತೀಯಾ ಅಂತ ಹೇಳಿದ್ರೆ ನಮ್ಗೆ ಏನಾಗಬಹುದು? ಪ್ರಿಯರೇ, ಗೊಂದಲಕ್ಕೊಳಗಾಗ್ತೇವೆ. ಇಲ್ಲ ಆ ವ್ಯಕ್ತಿನ ಬೈದು ಬಿಡ್ತೇವೆ, ಇಲ್ಲ ಜೊತೆಲಿರುವ ಒಬ್ಬ ವ್ಯಕ್ತಿನ ಹೊಡೆದು ಬಿಡ್ತಾರೆ, ಹೇಳುವರ್ನ ಹೊಡೆದು ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ನಾನು ಹೇಳಿದ್ದೆ ಅಂತ ಕಾಣ್ತದೆ. ಒಂದು ಸಾರಿ ಒಂದು ಅನಾರೋಗ್ಯದಲ್ಲಿ ಮರಣಾವಸ್ಥೆಯಲ್ಲಿರುವಂತಹ ಒಂದು ಸ್ತ್ರೀಯನ್ನ, ಹೆಣ್ಣು ಮಗಳನ್ನ ಸಂಧಿಸಲು ದೇವರು ಕರೆ ಕೊಟ್ಟು ಎಲ್ಲರೂ ಆಕೆ ಸತ್ತು ಹೋಗುತ್ತಾಳೆ ಎಂದು ಹೇಳುವಾಗ
ಡಾಕ್ಟರ್ ಸತ್ತು ಹೋಗ್ತಾರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಸತ್ತು ಹೋಗ್ತಾರೆ ಅಂತ ಹೇಳ್ಬೇಕಾದ್ರೆ ಮನೆಯಲ್ಲಿ ಶಾಮಿಯಾನ ಹಾಕಿ, ಪೆಂಡಾಲ್ ಹಾಕಿ, ಚೇರ್ ಹಾಕಿ, ಶವಪೆಟ್ಟಿಗೆಗೆಲ್ಲ ರೆಡಿ ಮಾಡಿದಂತ ವಿಷಯ ನಿಮಗೆ ನಾನು ಹೇಳಿದ್ದೇನೆ ಅಂತ ಕಾಣ್ತದೆ. ಹೌದು, ಹೇಳಿದ್ದೇನೆ ನಾನು ನಿಮಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿ, ಇಲ್ಲ ನೀನು ಬದುಕುತ್ತೀಯ, ಅವಳು ಬದುಕುತ್ತಾಳೆ ಎಂಬುದಾಗಿ ಹೇಳು ಎಂದು ಕೊಟ್ಟಂತ ಸಂದೇಶ. ಇಲ್ಲಿ ಯಾರು ಬಂದು ಹೇಳುದು? ಯೆಶಾಯ ಹೇಳ್ತಾ ಇದ್ದಾನೆ, ಅವನು ಸತ್ತು ಹೋಗ್ತಾಳೆ, ನೀನು ಸತ್ತು ಹೋಗ್ತೀಯ ಎಂಬುದಾಗಿ ದೇವರ ಹತ್ರ ಹೇಳಿದ್ದಾರೆ. ಅದೇ ನಿನ್ನ ಸಂಸಾರಕ್ಕೆ ಏನ್ ಬೇಕು ನೀನು ಅದನ್ನು ಮಾಡಿಬಿಡು. ಇದನ್ನ ಕೇಳಿದ್ದೆ ಹಿಜ್ಕೀಯ ಟೆನ್ಷನ್ ಆಗಿ ಹೋದ, ಡಿಪ್ರೆಸ್ ಆಗಿ ಹೋದ. ಹೋಗ್ಲಿಲ್ಲ, ದೇವಸ್ಥಾನಕ್ಕೆ ಹೋಗ್ಲಿಲ್ಲ, ಧ್ಯಾನ ಮಂದಿರಕ್ಕೆ ಹೋಗ್ಲಿಲ್ಲ, ಅಥವಾ ಯೆಶಾಯನ ಕಾಲು ಹಿಡ್ಕೊಳ್ಳಿಲ್ಲ, ಯೆಶಾಯನ ಮುಂದೆ ಕಣ್ಣೀರು ಸುರಿಸಲಿಲ್ಲ, ಬೇರೆ ಎಲ್ಲಿ ಹೋಗ್ಲಿಲ್ಲ, ಯಾರು ನೋಡಿಕೆ ಹೋಗ್ಲಿಲ್ಲ, ಬೈಬಲ್ ತಗೊಂಡು ಹೋಗ್ಲಿಲ್ಲ, ಕೀರ್ತನೆ ಓದಲಿಲ್ಲ. ಏನು ಮಾಡಿದ? ಕೂತಿದ್ದ ಜಾಗದಲ್ಲಿಯೇ ಹಿಜ್ಕೀಯ ಗೋಡೆಯ ಕಡೆ ತಿರುಗಿಕೊಂಡ. ಈ ಗೋಡೆಯ ಕಡೆ ತಿರುಗಿಕೊಂಡು ದೇವರನ್ನ ಕೂಗ್ಲಿಕ್ಕೆ ಶುರು ಮಾಡಿದ. ದೇವರ ಹತ್ರ ಬೊಬ್ಬೆ ಹಾಕ್ಲಿಕ್ಕೆ ಶುರು ಮಾಡಿದ. ಸ್ವಾಮಿ, ನಿಮಗೆ ನಾನು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಸೇವೆ ಮಾಡಿದ್ದೇನೆ. ನಿಮ್ಮ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿದ್ದೇನೆ, ಒಳ್ಳೆಯವನಾಗಿ ನಡೆದುಕೊಂಡಿದ್ದೇನೆ. ನನ್ನ ಪ್ರಾಮಾಣಿಕತೆ ನಿನಗೆ ಗೊತ್ತು. ಇದನ್ನೆಲ್ಲ ನೀವು ನೆನಪಿಗೆ ತಂದುಕೊಳ್ಳಿರಿ, ದಯೆಯಿಂದ ಇದನ್ನೆಲ್ಲ ನೆನಪಿಗೆ ತಂದುಕೊಳ್ಳಿ ಎಂಬುದಾಗಿ ಕಣ್ಣೀರಿಟ್ಟು ಗೋಳಾಡಿ ಪ್ರಾರ್ಥಿಸ್ತಾನೆ. ತನ್ನ ಪ್ರಾಮಾಣಿಕತೆಯನ್ನು ದೇವರಿಗೆ ನೆನಪಿಗೆ ಕೊಡ್ತಾನೆ. ಪ್ರಿಯ, ನಾವು ಕೆಲವು ಸರಿ ಎಣಿಸ್ತೇವೆ, ಯಾವುದೋ ಒಂದು ತಪ್ಪು ಮಾಡಿ ಮನಸ್ಸಿಗೆ ಗಾಯವಾಗಿ ದೇವರು ಶಿಕ್ಷಿಸಿದ್ರು, ದಂಡಿಸಿದ್ರು ಎಂಬುದಾಗಿ. ಖಂಡಿತವಾಗಿ ದೇವರು ಶಿಕ್ಷಿಸಿ ದಂಡಿಸಲಿಕ್ಕಾಗಿ ನಮ್ಮನ್ನ ಈ ಲೋಕಕ್ಕೆ ಕರೆತಂದಿಲ್ಲ. ಅದಕ್ಕಾಗಿ ಪ್ರಭು ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಯೇಸು ಪ್ರಭುವನ್ನ ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನ ಪ್ರೀತಿಸಿ ಗಾಯಗಳಿಗೆ ಮದ್ದನ್ನಾಕಿ ಸೌಖ್ಯಪಡಿಸಲಿಕ್ಕಾಗಿ ನಮ್ಮನ್ನ ಕರ್ಕೊಂಡು ಬಂದು ತನ್ನ ಪ್ರಿಯ ಪುತ್ರನ ಕಳಿಸಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನಿಗೆ ಹೇಳ್ತಾನೆ, ಕೂಗಾಡ್ತಾನೆ, ಸ್ವಾಮಿ ನಿಮ್ಮ ದೃಷ್ಟಿಗೆ ನಾನು ಎಷ್ಟು ಒಳ್ಳೆ. ತನ್ನ ಪ್ರಾಮಾಣಿಕತೆಯನ್ನು ಪ್ರಕಟಿಸಲು ದೇವರು ಮುಂದೆ, ಸ್ವಾಮಿ ನಾನು ಕೆಟ್ಟದ್ದು ಮಾಡಿಲ್ಲ ಸ್ವಾಮಿ, ನಾನು ಒಳ್ಳೇದು ಮಾಡಿದ್ದೇನೆ ಸ್ವಾಮಿ, ನಾನು ಯಾವ್ದು ದ್ರೋಹ ಮಾಡಿ ನಿಮಗೆ ಗೊತ್ತಲ್ಲ ಸ್ವಾಮಿ. ಹೌದು ಪ್ರಿಯರೇ, ದೇವರ ಕಣ್ಣಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ, ನಮ್ಮ ಬಗ್ಗೆ ದೇವರ ಕಣ್ಣಿಗೆ ಮರೆಯಾಗಿರೋದು ಯಾವುದೂ ಇಲ್ಲ. ನಮ್ಮ ಪ್ರಾಮಾಣಿಕತೆ ದೇವರಿಗೆ ನಾವು ಹೇಳ್ಬೋದು, ನಮ್ಮ ಪ್ರಾಮಾಣಿಕತೆಯನ್ನು ಕುರಿತು ದೇವರಿಗೆ ನಾವು ಹೇಳ್ಬೋದು. ನಮ್ಮ ಸಮಯದಲ್ಲಿ, ನಮ್ಮ ಜೀವನದ ಸಂದರ್ಭಗಳಲ್ಲಿ, ನೋವಿನ ಸಂದರ್ಭಗಳಲ್ಲಿ, ಕಣ್ಣೀರಿನ ಸಂದರ್ಭಗಳಲ್ಲಿ ನಮ್ಮ ಪ್ರಾಮಾಣಿಕತೆಯನ್ನು ಪ್ರಾರ್ಥನೆಯಾಗಿ ದೇವರ ಮುಂದೆ ನಾವು ಕೇಳಬಹುದು, ತಪ್ಪಿಲ್ಲ. ನಾವು ಯಾರೆಂಬುದು ದೇವರಿಗೆ ಗೊತ್ತುಂಟಲ್ವಾ? ನಮ್ಮ ಬಾಯಿಯಿಂದ ಬರುವ ನುಡಿಗಳು ಏನೆಂಬುದು ದೇವರಿಗೆ ಗೊತ್ತುಂಟಲ್ವಾ? ನಮ್ಮ ಹೃದಯದಲ್ಲಿರುವಂತದ್ದು ಏನೆಂಬುದು ಗೊತ್ತುಂಟಲ್ವಾ? ನಮ್ಮ ಒಳಿತು ಕೆಡುಕುಗಳು ದೇವರಿಗೆ ಗೊತ್ತುಂಟಲ್ವಾ? ಅದರಿಂದ ಯಾವುದೋ ಒಂದು ತಪ್ಪಿನ ನಿಮಿತ್ತವಾಗಿ ದೇವರನ್ನು ದಂಡಿಸ್ತಾರೆ, ಶಿಕ್ಷಿಸ್ತಾರೆ ಅಂತ ಹೇಳುವುದು ತಪ್ಪು ಮನೋಭಾವನೆ. ನಮ್ಮ ಪ್ರಾಮಾಣಿಕತೆಗಳು ಎಷ್ಟೋ ದೇವರ ಮುಂದೆ ಇರ್ತದೆ. ಒಂದು ವಿಷಯದಲ್ಲಿ ತಪ್ಪಿದರೂ ಸಹ ಎಷ್ಟೋ ವಿಷಯದಲ್ಲಿ ನಮ್ಮ ಪ್ರಾಮಾಣಿಕತೆಗಳು ದೇವರ ಮುಂದೆ ಇರ್ತದೆ. ಆ ಪ್ರಾಮಾಣಿಕತೆಗಳನ್ನು ನಾವು ಸ್ಮರಿಸುವಂತೆ ದೇವರಲ್ಲಿ ನಾವು ಕೇಳಿಕೊಳ್ಳುವಂಥದ್ದು ಕರ್ತವ್ಯ. ಹಾಗೆ ಹಿಜ್ಕೀಯನ ಅದೇ ಪ್ರಾಮಾಣಿಕತೆಯನ್ನು ಕೇಳಿಕೊಳ್ಳುತ್ತಾನೆ, ಕಣ್ಣೀರಿಟ್ಟು ಪ್ರಾರ್ಥಿಸ್ತಾನೆ. ವಾಕ್ಯ ಹೇಳ್ತಾರೆ, ಬಹಳವಾಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿದನು ಎಂಬುದಾಗಿ. ಈ ಕಣ್ಣೀರಿನ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಈ ಹಿಜ್ಕೀಯನ ಪ್ರಾಮಾಣಿಕತೆಯನ್ನು ದೇವರು ಸ್ಮರಿಸಿಕೊಂಡು ಏನ್ ಮಾಡಬೇಕಂತ ಗೊತ್ತಿಲ್ಲ. ಯೆಶಾಯನ ಕರೀತಾನೆ, ಯೆಶಾಯ ಇಲ್ಲಿ ಬಾ, ನೀನ್ ತಾನೇ ನೀನು ಅವನಿಗೆ ಹೋಗಿ ಹೇಳಿದೆ, ಸತ್ತೋಗ್ತೀಯಾ, ನಿನ್ನ ಮನೆಗೆ ಸಂಸಾರಕ್ಕೆ ಏನ್ ಬೇಕಾದನ್ನ ನೀನ್ ಮಾಡುತ್ತಾ ನೀನಲ್ಲಿ ಹೋಗಿ ಹೇಳಿದ್ದು. ಒಂದ್ ಕೆಲಸ ಮಾಡಿ, ಈಗ ನೀನೇ ಹೋಗು, ಅವನಿಗೆ ಹೋಗಿ ಹೇಳು, ಹಿಜ್ಕೀಯನಿಗೆ ಹೋಗಿ ತಿಳಿಸು, ನಾನು ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನ ನಾನು ನೋಡಿದ್ದೇನೆ, ನಿನ್ನ ಆಯುಸ್ಸನ್ನ ನಾನು ಹೆಚ್ಚು ಮಾಡಿದ್ದೇನೆ. 1 ವರ್ಷ ಇಲ್ಲ, 5 ವರ್ಷ ಇಲ್ಲ, 10 ವರ್ಷ ಇಲ್ಲ, 15 ವರ್ಷ ನಿನ್ನ ಆಯುಸ್ಸನ್ನ ನಾನು ಹೆಚ್ಚಿಗೆ ಮಾಡ್ತೇನೆ, ನೀನ್ ಸಾಯೋದಿಲ್ಲ ಅಂತ ಹೋಗಿ, ಅವನು ಸಾಯೋದಿಲ್ಲ ಅಂತ ಹೋಗಿ ಹೇಳು ಎಂಬುದಾಗಿ. ಯೆಶಾಯ ಬರ್ತಾನೆ. ಯೆಶಾಯ ದರ್ಶನ ಸಿಕ್ಕಿತ್ತು ಅಂತ ಹೇಳ್ಬಿಟ್ಟು ನೋಡಿ, ಕೆಲವು ಸರಿ ನಾವು ಕೌನ್ಸಿಲಿಂಗ್ಗೆ ಹೋಗ್ತೀವಲ್ವಾ, ಕೌನ್ಸಿಲಲ್ಲಿ ಅನೇಕ ಜನ ಏನೇನೋ ಹೇಳಿಬಿಡ್ತಾರೆ, ದೇವರ ಆತ್ಮದಿಂದ ತುಂಬಿ ಹೇಳ್ತಾರೆ, ಸ್ವಂತವಾಗಿಯೂ ಸಹ ಹೇಳಿಬಿಡ್ತಾರೆ. ಹೇಳಿದಾಗ ಗೊಂದಲಕ್ಕೆ ಸಿಲುಕಿ ಬಿಡ್ತೇವೆ.
ಸಿಲುಕಿ ಭಯಭ್ರಾಂತರಾಗಿ ಹೋಗ್ತಾರೆ, ಕಣ್ಣೀರಿನಲ್ಲಿ ಹೋಗ್ತಾರೆ, ಆದರೆ ದೇವರ ಸನ್ನಿಧಿಗೆ ಹೋಗುದಿಲ್ಲ. ಆದರೆ ನಾವು ದೇವರ ಸನ್ನಿಧಿಗೆ ಹೋದಾಗ ದೇವರ ದರ್ಶನ ಕೊಟ್ಟರು ಅಂತ ಹೇಳಿದಂತಹ ವ್ಯಕ್ತಿಗಳ ಮಾತನ್ನ ದೇವರು ಬದಲಾಯಿಸಿಬಿಡ್ತಾರೆ. ನಮ್ಮ ಪ್ರಾರ್ಥನೆಯನ್ನು ಕೇಳಿ, ನಮ್ಮ ಕಣ್ಣೀರನ್ನು ನೋಡಿ ನಮಗೆ ಹೇಳಿದಂತಹ ಮಾತನ್ನ, ದರ್ಶನಗಳನ್ನ ದೇವರು ಬದಲಾಯಿಸಿ ಬಿಡ್ತಾರೆ ಎಂಬುದಕ್ಕೆ ಒಂದು ನಿದರ್ಶನವನ್ನ, ಸತ್ಯವನ್ನ, ಸತ್ಯ ಘಟನೆಯನ್ನ ಈ ದಿನದ ವಾಕ್ಯದಲ್ಲಿ ನಾವು ನೋಡಬಹುದು. ಹೀಗೆ ಯೆಶಾಯ ಹೋಗ್ತಾನೆ, ಹಿಜ್ಕೀಯನಿಗೆ ಹೇಳ್ತಾನೆ, ಅಯ್ಯ ಅಪ್ಪ ನೀನು ಎಂತವನಪ್ಪ ನೀನು. ದೇವರು ಹೇಳಿದ್ರು, ನಿನ್ನ ಹತ್ರ ನನ್ನ ಹೋಗ್ಲಿಕ್ಕೆ ಹೇಳಿದ್ರು, ನೀನು ಸಾಯೋದಿಲ್ವಂತೆ, ನಿನ್ನ ಕಣ್ಣೀರನ್ನ ನೋಡಿದರಂತೆ, ನಿನ್ನ ಪ್ರಾರ್ಥನೆಯನ್ನ ಕೇಳಿದರಂತೆ, ಅದರಿಂದ ನಿನ್ನ ಆಯುಷನ ದೇವರು 15 ವರ್ಷ ಮುಂದಾಕಿದ್ದಾರೆ ಕಣಪ್ಪ, ನೀನು ಸಾಯೋದಿಲ್ಲ ಕಣಪ್ಪ ಎಂಬುದಾಗಿ ಯೆಶಾಯ ಹಿಜ್ಕೀಯನಿಗೆ ಹೇಳ್ತಾನೆ. ಕೇಳಿದಂತಹ ಹಿಜ್ಕೀಯನಿಗೆ ಮಹದಾನಂದ. ಮಾತ್ರವಲ್ಲ, ಹೇಳ್ತಾರೆ ಯೆಶಾಯನ ಮುಖಾಂತರವಾಗಿ ಹೇಳ್ತಾರೆ ಹಿಜ್ಕೀಯನಿಗೆ, ನಿನ್ನ ಮತ್ತು ನಿನ್ನ ಪಟ್ಟಣವನ್ನ ಅಸ್ಸೀರಿಯದ ಅರಸರ ಕೈಯಿಂದ ಸಹ ತಪ್ಪಿಸ್ತೇನೆ, ಅವ್ರ ಕೈಗೆ ಸಿಕ್ಕದಾಗಿ ತಪ್ಪಿಸ್ತೇನೆ ಎಂಬುದಾಗಿ ಸಹ ಹೇಳಿದ್ದಾರೆ. ನಿನ್ನ ಪಟ್ಟಣವನ್ನು ಉಳಿಸ್ತೇನೆಂದು ಸಹ ಹೇಳಿದ್ದಾರೆ ಎಂಬುದಾಗಿ ಯೆಶಾಯ ಹಿಜ್ಕೀಯನಿಗೆ ಹೇಳ್ತಾನೆ. ನೋಡಿ, ಅವನು ತನ್ನ ಪ್ರಾಣವನ್ನ ಉಳಿಸ್ಲಿಕ್ಕಾಗಿ, ಕರುಣೆ ತೋರಿಸ್ಲಿಕ್ಕಾಗಿ ತನ್ನ ಪ್ರಾಮಾಣಿಕತೆಯನ್ನು ದೇವರಿಗೆ ನೆನಪು ಕೊಟ್ಟಾಗ ಬೋನಸ್ ಮೇಲೆ ಬೋನಸ್, ಡಬಲ್ ಬೋನಸ್, ತ್ರಿಬಲ್ ಬೋನಸ್. ಒಂದು 15 ವರ್ಷ ಆಯಸ್ಸು, ಸಾಯೋದಿಲ್ಲ ಅಂತ ಹೇಳ್ತಾರೆ, 15 ವರ್ಷ ಆಯಸ್ಸು. ಎರಡನೇದು ಅಸ್ಸೀರಿಯನ ಕೈಗೆ ಸಿಕ್ಕದಂತೆ ತಪ್ಪಿಸ್ತೀನಿ ಅಂತ ಹೇಳ್ತಾರೆ. ಮೂರನೇದು ನಿನ್ನ ಪಟ್ಟಣವನ್ನ ನಾನು ಕಾಪಾಡಿ ಉಳಿಸ್ತೀನಿ ಅಂತ ಹೇಳುದು ಎಂಬುದಾಗಿ ಹೇಳ್ತಾರೆ. ಎಂಥ ಬಂಪರ್ ಪ್ರೈಸ್! ಏನ್ ಕಾರಣ? ನಮ್ಮ ಪ್ರಾಮಾಣಿಕತೆ ದೇವರ ಮುಂದೆ ಇರುವ ಕಾರಣ. ನಮ್ಮ ಪ್ರಾಮಾಣಿಕತೆ ದೇವರ ಮುಂದೆ ಇರುವ ಕಾರಣ. ಪ್ರಿಯರೇ, ನಮ್ಮ ಪ್ರಾಮಾಣಿಕತೆಗಳು ದೇವರ ಮುಂದೆ ಇರಬೇಕು. ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ದೇವರ ಮುಂದೆ ಇದೆ. ಹೌದು ಪ್ರಿಯರೇ, ನಾವು ನೂತನ ಆಲಯವಾಗಬೇಕು. ಅದಕ್ಕೆ ನಾವು ಮಾಡಿದೆವು, ಪ್ರೀತಿಯ ಸ್ವಾಮಿಗೆ ನೂತನ ಆಲಯ, ಹೃದಯವಾರಳಿಸಿ ಬೆಳೆಸಿದ ದೇಗುಲ. ಹೃದಯವನ್ನರಳಿಸಿ ಅರಳಿಸಿದ ದೇಗುಲ ಪ್ರೀತಿಯ ಸ್ವಾಮಿಗೆ ಈ ದೇಹ ಎಂಬ ದೇವಾಲಯದ ದೇಗುಲ. ದೇವರು ಈ ದೇಹವೆಂಬ ನಾಶವಾಗುವಂತಹ ದೇಹವನ್ನ ನಾಶವಾಗದಂತೆ ಮಾಡುವರು. ಬೋನಸ್ ಇಂದ, ನಮ್ಮ ಪ್ರಾಮಾಣಿಕತೆ ನಿಮಿತ್ತವಾಗಿ ಬೋನಸ್ ಕೊಡುವರು. ಪ್ರಿಯ, ಅದಕ್ಕೆ ನಾವು ನೋಡಿ ಈ ಒಂದು ಸಂದೇಶವನ್ನು ಧ್ಯಾನಿಸ್ತಾ ಇದ್ದೇವೆ. ನಿಮಗೇನು ಇದರಿಂದ ಏನಾದ್ರೂ ಪ್ರಚೋದನೆ ಆಗ್ತಾ ಇದೆಯಾ? ಈ ಹಿಜ್ಕೀಯನ ಗೋಡೆ ಕಡೆ ತಿಳ್ಕೊಂಡು ಪ್ರಾರ್ಥನೆ ಮಾಡಿದ. ಇವತ್ತಿಗೂ ಸಹ ಈ ವಾಡಿಕೆ ನೀವು ನೋಡ್ತಾ ಇದ್ದೀರಿ, ನಾವು ನೋಡ್ತಾ ಇದ್ದೇವೆ. ಜ್ಞಾಪಕ ಇದೆಯಾ? ನೆನಪಿಗೆ ಬಂತ? ಇವತ್ತಿಗೂ ಸಹ ಈ ವಾಡಿಕೆ ಇದೆ. ಎಲ್ಲಿ? ನಮ್ಮ ಮುಸ್ಲಿಂ ಸಹೋದರರ ಮಧ್ಯದಲ್ಲಿ ಅವರು ಗೋಡೆಯ ಮುಂದೆ ತಿರುಗಿ ಅವರು ಪ್ರಾರ್ಥಿಸ್ತಾರೆ, ಗೋಡೆಯ ಕಡೆ ತಿರುಗಿ ಅವರು ಪ್ರಾರ್ಥಿಸ್ತಾರೆ. ಅವರಿಗೆ ಯಾವ ಪೀಠವಿಲ್ಲ, ಯಾವ ಸಂಕೇತಗಳಿಲ್ಲ, ಯಾವ ದೇವರುಗಳೆಂಬ ಸ್ವರೂಪಗಳಿಲ್ಲ, ಯಾವ ಚಿಹ್ನೆಗಳಿಲ್ಲ. ಇರುವುದು ಕೈ ಒಂದಿದೆ. ಅದು ಯಾಕೆ ಕೈ ಎಂಬುದು ಅದನ್ನು ಪೂಜಿಸುವುದಿಲ್ಲ. ಅಂದರೆ ಅವರು ಹೇಳ್ತಾರೆ, ಯೇಸು ಸ್ವಾಮಿ ಮರಣ ಹೊಂದುವುದಕ್ಕೆ ಮುಂಚಿತವಾಗಿ ತನ್ನ ಆತ್ಮವನ್ನ ಒಂದು ಚಿಕ್ಕ ಹುಡುಗನ ಮೇಲೆ ಕೊಟ್ಟು ಯೇಸು ಸ್ವಾಮಿ ಹೋಗಿಬಿಟ್ರಿ ಎಂಬುದಾಗಿ, ಬರ್ತನೆ ಎಂಬುದಾಗಿ ಕೈ ತೋರಿಸಿ ಹೋಗಿಬಿಟ್ರಿ ಎಂಬುದಾಗಿ, ಹಾಗೆ ಕೈಯ ಸಂಕೇತವನ್ನು ಇಟ್ಕೊಂಡಿದ್ದಾರೆ ಅಷ್ಟೇ. ಬರ್ತನೆ ಅಂತ ಹೇಳಿದರೆ ಇನ್ನು ಈಸಾ ಅಲೈಹಿಸ್ಸಲಾಂ ಬಂದಿಲ್ಲ, ಈಸಾ ಅಲೈಹಿಸ್ಸಲಾಂ ಬರ್ತಾರೆ ಎಂಬುದಾಗಿ ಈಸಾ ಮಸೀಹನಿಗಾಗಿ ಕಾಯ್ತಾ ಇದ್ದಾರೆ ನಮ್ಮ ಮುಸ್ಲಿಂ ಸಹೋದರರು, ನಮ್ಮ ಸಹೋದರರು, ಇಸ್ಮಾಯಿಲ್ ವಂಶದ ನಮ್ಮ ಸಹೋದರರಾದಂತಹ ಸಹೋದರರು. ಹೀಗೆ ಹಿಜ್ಕೀಯನು ಗೋಡೆಯ ಕಡೆ ತಿರುಗಿ ಪ್ರಾರ್ಥಿಸಿದ ಸಂಕೇತವೇ ಇದು. ನಮ್ಮ ಮುಸ್ಲಿಂ ಸಹೋದರರು ಗೋಡೆಯ ಕಡೆಗೆ ತಿರುಗಿ ಪ್ರಾರ್ಥಿಸುವಂತಹ ಒಂದು ವಿಶ್ವಾಸದ ಪ್ರಾರ್ಥನೆಯಾಗಿದೆ. ಪ್ರೀಸಲು ಇದಾದರೂ ಸಹ ಈ ಮಾತನ್ನ ಕೇಳುವಾಗ ಹಿಜ್ಕೀಯನಿಗೆ ಒಂದು ಸಂಶಯ ಹೇಳ್ತಾನೆ. ನೀನು ನನ್ಗೆ ಹೇಳ್ತಾ ಇದೆಯಾ ಸತ್ತೋಗ್ತೀನಿ ಅಂತ ಮೊದಲು ಬಂದು ಹೇಳಿದೆ, ಈಗ ಸಾಯೋದಿನ ಅಂತ ಹೇಳ್ತಾ ಇದೆಯಲ್ಲಪ್ಪ, ಅದ್ ಹೆಂಗಪ್ಪ? ಹಾಗಾದ್ರೆ ದೇವರು ನುಡಿದಿದ್ದು ನಿಜ ಎಂಬುದಾದ್ರೆ ಇದನ್ನ ನೆರವೇರಿಸಿದ್ರೆ ನನಗೆ ಒಂದು ಸಂಕೇತ ಬೇಕು, ನನಗೆ ಒಂದು ಗುರುತು ಬೇಕು. ಗುರುತನ್ನ ಕೇಳ್ತಾನೆ. ಆಗ ಯೆಶಾಯ ಹೇಳ್ತಾನೆ, ಓಕೆ ನಾನು ಗುರುತನ್ನು ಕೊಡ್ತೇನೆ. ನೋಡು,
ಒಂದು ಕಾಲದಲ್ಲಿ ಈ ಗಡಿಯಾರ ಇತ್ತು. ಇಲ್ಲಿಯೂ ಸಹ ನಮ್ಮ ಊರಿನಲ್ಲಿಯೂ ಸಹ ಈ ಗುಮ್ಮಸ್ ಇದೆ, ಟಿಪ್ಪು ಸುಲ್ತಾನ ಕೋಟೆ ಗುಮ್ಮಸ್. ಆ ಗುಮ್ಮಸ್ಸಿನ ಮೇಲೆ ಒಂದು ಗಡಿಯಾರವಿದೆ. ಅಂದ್ರೆ ಅದು ಕಲ್ಲು. ಆ ಕಲ್ಲಿನ ಮಧ್ಯದಲ್ಲಿ ಒಂದು ಕಡ್ಡಿ ಇರ್ತಾ ಇತ್ತು. ಆ ಕಡ್ಡಿ ಇರಬೇಕಾದ್ರೆ, ಆ ಕಡ್ಡಿಯ ಮೇಲೆ ಸೂರ್ಯನ ಕಿರಣ ಬೀಳಬೇಕಾದ್ರೆ ಆ ನೆರಳು ಕರೆಕ್ಟ್ ಆಗಿ ಆ ಗಡಿಯಾರವಾಗಿ ಕಾಣ್ತಾ ಇತ್ತು, ಗಡಿಯಾರವಾಗಿ ಅಲ್ಲಿ ಗೋಚರಿಸ್ತಾ ಇತ್ತು. ಈಗಲೂ ಸಹ ಗಡಿಯಾರ ಇದೆ, ಆದರೆ ಆ ಕಡ್ಡಿ ತೆಗೆದು ಬಿಟ್ಟಿದ್ದಾರೆ. ಅಂದ್ರೆ ಗಡಿಯಾರವನ್ನು ತೋರಿಸುವಂಥದ್ದು, ಸಮಯವನ್ನು ತೋರಿಸುವಂಥದ್ದು, ಗಳಿಗೆಯನ್ನು ತೋರಿಸುವಂಥದ್ದು ಆ ಗಡಿಯಾರ. ಇಂದಿಗೂ ಸಹ ನಾನು ನೋಡಿದ್ದೇನೆ, ಇಂದಿಗೂ ಸಹ ನಮ್ಮ ಊರಿನಲ್ಲಿ ಅದು ಇದೆ. ಅದು ಗುಮ್ಮಸ್ ಅಂದ್ರೆ ನಮ್ಮ ಹಿಂದೂ ಮುಸ್ಲಿಂ ಸೋದರರ ದೇವಾಲಯ, ಮಸ್ಜಿದ್. ಆ ಮಸ್ಜಿದ್ ನ ಮೇಲೆ ಇದೆ, ಟಿಪ್ಪು ಕಾಲದಲ್ಲಿ ಇದ್ದಂಥದ್ದು, ಟಿಪ್ಪುಗಾಗಿ ಕಟ್ಟಿದಂಥದ್ದು. ಹೀಗೆ ಅಲ್ಲಿ ಹೇಳ್ತದೆ, ಇಲ್ಲಿ ಹೇಳ್ತಾನೆ, ಆಚೆ ಕಟ್ಟಿಸಿದ ನೆರಳು ಗಡಿಯಾರದಲ್ಲಿ ಸೂರ್ಯನ ನೆರಳು 10 ಮೆಟ್ಟಲು ಹಿಂದಕ್ಕೆ ಬರುವಂತೆ ಮಾಡುವರು. ನೀನು ನಂಬಬೇಕಲ್ಲ? ಓಕೆ, ನೋಡು, ಇದು ಸತ್ಯ, ಇದು ನೆರವೇರ್ತದೆ. ಅದಕ್ಕೇನೆ ಈಗ ನೆರವೇರ್ತದೆ ಅಂತ ಹೇಳಿದ್ರೆ ನೋಡು, 10 ಮೆಟ್ಟಲು ಸೂರ್ಯನ ನೆರಳು 10 ಮೆಟ್ಟಲು ಹಿಂದಕ್ಕೆ ಬರುವಂತೆ ದೇವರು ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾರೆ. ಹೀಗೆ ಅದನ್ನ ನೋಡುವಾಗ ಯೆಶಾಯನು ಹೇಳಿದಂತೆ ಮುಂದೆ ಹೋಗಿದ್ದಂತಹ ನೆರಳು 10 ಮೆಟ್ಟಲು ಹಿಂದಕ್ಕೆ ಬರುತ್ತದೆ. ಹಲ್ಲೆಲೂಯಾ. ದೇವರು ಸಂಕೇತವನ್ನು ಸಹ ಕೊಡುತ್ತಾರೆ. ಹಿಜ್ಕೀಯನಿಗೆ ಸಂಕೇತವನ್ನು ಸಹ ಯೆಶಾಯನ ಮುಖಾಂತರವಾಗಿ ಕೊಟ್ಟರು. ಹೀಗೆ ನಮ್ಮ ಜೀವನದಲ್ಲಿಯೂ ಸಹ ದೇವರು ಸಂಕೇತಗಳನ್ನು ಕೊಡುತ್ತಾರೆ, ಅದ್ಭುತಗಳನ್ನು ಮಾಡುತ್ತಾರೆ ಪ್ರಿಯರೇ. ಅದರಿಂದ ದೇವರಲ್ಲಿ ನಾವು ಭರವಸೆಯುಳ್ಳವರಾಗಿರಬೇಕು, ದೇವರಲ್ಲಿ ನಾವು ವಿಶ್ವಾಸವುಳ್ಳವರಾಗಿರಬೇಕು. ಹೀಗೆ ಆ ಹಿಜ್ಕೀಯ ಅರಸನಾದಂಥ ಹಿಜ್ಕೀಯ ರೋಗದಿಂದ ಗುಣಹೊಂದಿ ಅವನು ಸ್ತುತಿಗೀತೆಯನ್ನು ಸಹ ಹಾಡುತ್ತಾನೆ. ಹೇಳ್ತಾನೆ, ಸಿಂಹವು ಮೇಲೆ ಬಿದ್ದು ಮೂಳೆ ಮುರಿದಂತೆ ನನಗಾಗುತ್ತಿತ್ತು ಅತೀವ ವೇದನೆ, ಆದರೂ ಇರುಳೆಲ್ಲಾ ಮೊರೆ ಇಡುತ್ತಿದ್ದೆ, ಬೆಳಗು ಬೈಗಿನ ಒಳಗೆ ನೀನನ್ನ ಮುಗಿಸುತ್ತಿರುವೇನೆಂದೆ. ನೋಡಿ, ಸಿಂಹ ಮೇಲೆ ಬಿದ್ದು ಹೇಗೆ ಮೂಳೆ ಮುರಿದು ಹೋಗ್ತದೋ ಅಂತ ವೇದನೆಯನ್ನು ಅನುಭವಿಸ್ತಾ ಇದ್ದೆ ಎಂಬುದಾಗಿ ಹೇಳ್ತಾನೆ. ಆತನ ಮರಣ ಯಾತನೆ ರೋಗ ಹೇಗಿತ್ತು ಅಂದ್ರೆ, ಒಂದು ಸಿಂಹ ಮೇಲೆ ಬಿದ್ದು ಮೂಳೆ ಮುರಿದು ಬಿಟ್ರೆ ಹೇಗಿರ್ತದೆ ಅಂತಹ ವೇದನೆ ಆಗಿತ್ತು ಎಂಬುದಾಗಿ. ഇരുಳೆಲ್ಲ ರಾತ್ರಿಯೆಲ್ಲ ಬೆಳಗಿನವರೆಗೂ ಕೂಗಾಡ್ತಾ ಇದ್ದೆ, ಕಿರಿಚಾಟದಿಂದ ನರಳಾಡ್ತಾ ಇದ್ದೆ ನಾನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಕಂಗೆಟ್ಟು ನಾ ಮೇಲಕ್ಕೆ ನೋಡ್ತಾ ಇದ್ದೆ, ಇಲ್ಲಿ ಗೋಡೆ ಕಡೆಯ ನೋಡ್ತಾ ಇದ್ದ, ನೋಡಿ ಪ್ರಾರ್ಥನೆ ಮಾಡಿದಾದ್ರೆ ಮೇಲೆ ಕಂಗೆಟ್ಟು ಮೇಲೆ ನೋಡಿ ಪ್ರಾರ್ಥಿಸ್ತಾ ಇದ್ದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೀಗೆ ನಾನು ಬಾಧೆ ಪಡುವ ನನ್ನ ಸರ್ವೇಶ್ವರ ನನಗೆ ನೋಡಿ ನೆರವಾಗಲು ಬನ್ನಿ ಎಂಬುದಾಗಿ ನಾನು ಕರೀತಾ ಇದ್ದೆ. ಆದರೆ ನಾನು ನುಡಿದಂತೆ ನನ್ನ ದೇವರು ನನ್ನ ಬಳಿ ಬಂದು ಬಿಟ್ಟರು, ನನ್ನನ್ನು ಸೌಖ್ಯಪಡಿಸಿದರು ಎಂಬುದಾಗಿ ಹಿಜ್ಕೀಯ ತನ್ನ ಸ್ತುತಿಗೀತೆಯಲ್ಲಿ ಹೇಳುತ್ತಾನೆ. ಮುಳುಗಿದೆ ನನ್ನ ಆತ್ಮ ದುಃಖ ಸಾಗರದಲ್ಲಿ, ನಿದ್ರೆ ಇಲ್ಲದೆ ಸೊರಗುತ್ತಿದೆ ನನ್ನ ಜೀವಮಾನವಿಡಿ. ನಿದ್ರೆ ಇಲ್ಲದೆ ಸೊರಗ್ತಾ ಇದ್ದೆ, ಜೀವಮಾನವಿಡಿ ನಿದ್ರೆ ಇಲ್ಲದೆ ನಾನು ಸೊರಗ್ತಾ ಇದ್ದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಂಥ ವೇದನೆ, ನಿದ್ರೆ ಇಲ್ಲದೆ ಎಷ್ಟು ಕಷ್ಟಪಟ್ಟಿದ್ದಾನೆ ಎಂಬುದನ್ನ ಇಲ್ಲಿ ಹಿಜ್ಕೀಯ ತನ್ನ ಸ್ತುತಿಯಲ್ಲಿ, ಆ ಸ್ತುತಿ ಗೀತೆಯಲ್ಲಿ ಪ್ರಕಟಿಸಿ ದೇವರ ಮಹತ್ವವನ್ನು ಹೊರಪಡಿಸ್ತಾ ಇದ್ದಾನೆ. ಪ್ರಿಯರೇ, ನಾವು ನಮ್ಮ ಜೀವನದಲ್ಲಿ ಹಿಜ್ಕೀಯನಂತೆ ದೇವರನ್ನ ಸ್ತುತಿಗೀತೆಯನ್ನು ಮಾಡಬೇಕು ಪ್ರಿಯರೇ. ಹೌದು, ಯಾಕೆಂದರೆ ನನ್ನ ಆತ್ಮವನ್ನು ನಾಶಕೋಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ ಎಂಬುದಾಗಿ ದೇವರನ್ನು ನೋಡಿ ಹಿಜ್ಕೀಯ ಹೇಳ್ತಾ ಇದ್ದಾನೆ. ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ, ನನ್ನ ಆತ್ಮವನ್ನು ನಾಶಕೋಪದಿಂದ ರಕ್ಷಿಸಿದ ನಿನ್ನ ಪ್ರೀತಿಯೇ ಎಂಬುದಾಗಿ ಹಿಜ್ಕೀಯ ತನ್ನ ದೇವರನ್ನ ಹೇಳ್ತಾ ಇದ್ದಾನೆ. ಅವನ ಆತ್ಮ ನಾಶಕೋಪದಿಂದ ರಕ್ಷಿಸಲ್ಪಡುವುದಕ್ಕಾಗಿಯೇ ದೇವರು ತನ್ನ ಪ್ರೀತಿಯನ್ನು ತೋರಿಸಿ ಸೌಖ್ಯಪಡಿಸಿದ್ದಾರೆ. ನನ್ನ ಪಾಪಗಳನ್ನಾದಿ ಹಾಕಿರುವೆ, ನಿನ್ನ ಬೆನ್ನ ಹಿಂದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೋಡಿ, ಅವನ ಪಾಪಗಳನ್ನೆಲ್ಲ ದೇವರು ಅವರ ಬೆನ್ನ ಹಿಂದೆ ಹಾಕಿದರಂತೆ. ಅದರಿಂದ ಹಿಜ್ಕೀಯನನ್ನು ಸಾಯದಂತೆ ಸಂರಕ್ಷಿಸಿದರೆಂಬುದಾಗಿ
ಹೀಗೆ ಅಲ್ಲಿ ಹೇಳ್ತಾನೆ, ಇಸ್ಕೆ ಹೇಳ್ತಾನೆ, ಸತ್ತವರು ನಿನ್ನನ್ನು ಕೀರ್ತಿಸರು, ಪಾತಾಳದಲ್ಲಿರುವವರು ನಿನ್ನನ್ನು ಸ್ತುತಿಸರು, ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯಸಂಧತೆಯನ್ನು ಆಶ್ರಯಿಸರು. ಜೀವಂತನು ಮಾತ್ರವೇ ನಿನ್ನ ಸ್ತುತಿ ಮಾಡುವಂತೆ ನಾನಿಂದು ನಿನ್ನನ್ನು ಜೀವಂತವಾಗಿ ಸ್ತುತಿ ಮಾಡುತ್ತಿರುವೆ. ಗುಣಗಾನ ಮಾಡಿ ಇರುತ್ತಾರೆ. ಸ್ವಾಮಿ, ಸತ್ತವರು ನಿನ್ನನ್ನು ಯಾರು ಕೀರ್ತಿಸುವುದಿಲ್ಲ, ಪಾತಾಳದಲ್ಲಿರುವವರು ಯಾರು ನಿನ್ನ ಸ್ತುತಿಸುವುದಿಲ್ಲ, ಅಧೋಲೋಕಕ್ಕೆ ಹೋದವರು ಸ್ವಾಮಿ ಯಾರು ನಿನ್ನ ಕಂಡುಕೊಳ್ಳುವುದಿಲ್ಲ, ನಿನ್ನ ಸತ್ಯಸಂಧತೆಯನ್ನ ಯಾರು ಆಶ್ರಯಿಸಲಿಕ್ಕೆ ಆಗುವುದಿಲ್ಲ. ಜೀವಂತನು ಮಾತ್ರವೇ ನಿನ್ನ ಸ್ತುತಿಸುವಂತೆ ಮಾಡಿರುವೆ ಎಂಬುದಾಗಿ ನಿನ್ನ ಜೀವವನ್ನು ನನಗೆ ಕೊಟ್ಟ ಕಾರಣ ನಾನು ಜೀವಿಸಿ ನಿನ್ನನ್ನು ಸ್ತುತಿಸುತ್ತಿರುವೆ ಎಂಬುದಾಗಿ ಹಿಜ್ಕೀಯನು ದೇವರನ್ನ ಉದ್ದೇಶಿಸಿ ದೇವರನ್ನ ಸ್ತುತಿಗೀತೆ ಮಾಡುತ್ತಾ ಇದ್ದಾನೆ. ಸರ್ವೇಶ್ವರ ನಿನ್ನ ಉದ್ಧಾರಕ, ಹೊಗಳುವೆ ನಿನ್ನ ತಂತಿವಾದ್ಯ ಸಮೇತ, ದಿನನಿತ್ಯ ನಿನ್ನ ಆಲಯದಳು ಜೀವವಿರುವ ತನಕ ಎಂಬುದಾಗಿ ವಾಗ್ದಾನವನ್ನು ಮಾಡುತ್ತಾ ಇದ್ದಾನೆ. ಸರ್ವೇಶ್ವರ ನಿನ್ನ ಉದ್ಧಾರಕನಾಗಿದ್ದೀಯಾ ಸ್ವಾಮಿ, ಹೊಗಳುವೆ ನಿನ್ನ ತಂತಿವಾದ್ಯ ಸಮೇತ, ದಿನನಿತ್ಯ ನಿನ್ನ ಆಲಯದಳು ಜೀವವಿರುವ ತನಕ ಎಂಬುದಾಗಿ ಹಿಜ್ಕೀಯನ ನುಡಿಗಳು ಪ್ರತಿಬಿಂಬಿಸುತ್ತಾ ಇದೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ನಾವು ಕಂಡುಕೊಳ್ಳಬೇಕು ಆ ದೇವರನ್ನ ಪ್ರೀತಿಯನ್ನ. ಅದರಿಂದ ನಾವು ಇನ್ನೊಮ್ಮೆ ಒಂದು ಕ್ಷಣ ನಾವು ಸಹ ಆ ದೇವರನ್ನ ಸ್ತುತಿಸೋಣ. ನಾವು ಸಹ ಸರ್ವೇಶ್ವರ ಸ್ವಾಮಿ ಸರ್ವೇಶ್ವರ ನಿನ್ನ ನಾಮವನ್ನ ನಾನು ಸ್ಮರಣೆ ಮಾಡುತ್ತೇನೆ. ಸ್ವಾಮಿ ಸರ್ವೇಶ್ವರ ನನ್ನ ಉದ್ಧಾರಕ, ನನ್ನ ಹೊಗಳುವೆನು ನಿನ್ನನ್ನು ತಂತಿ ವಾದ್ಯಗಳಿಂದ ಸಮೇತ. ಇಗೋ ನಿನ್ನ ಆಲಯದಲ್ಲಿದ್ದು ಈ ಸಮಯದಲ್ಲಿ, ಈ ಬೆಳಗಿನ ಜಾವದಲ್ಲಿ ಮಾತ್ರವಲ್ಲ, ನಾನು ಸಾಯುವವರೆಗೂ ನನ್ನ ಜೀವವಿರುವ ತನಕ ಸ್ವಾಮಿ ನಿನ್ನನ್ನು ನಾನು ಗುಣಗಾನ ಮಾಡುವೆನು, ನಿನ್ನನ್ನು ಸ್ತುತಿಸುವೆನು, ಮಹಿಮೆ ಪಡಿಸುವೆನು ಎಂಬುದಾಗಿ ಆ ಪ್ರಭುವನ್ನ ಕೀರ್ತಿಸಿದ ಹಾಗೆಯೇ ನಾವು ಸಹ ಮತ್ತೊಂದು ಆವರ್ತಿ ಆ ಪ್ರೀತಿಯ ಸ್ವಾಮಿಗೆ ನೂತನ ಆಲಯವಾಗಿ ನಮ್ಮೊಡನೆ ವಾಸ ಮಾಡಲು ಬರುವಂತಹ ಪ್ರಭುವಿಗೆ ಇದು ನಮ್ಮನ್ನು ಸಮರ್ಪಿಸಿಕೊಳ್ಳುವ. ಯಾಕೆಂದರೆ ಪ್ರಭು ಯೇಸು ನಮಗೆ ಸರ್ವವನ್ನ ಕೊಡುವವರಾಗಿದ್ದಾರೆ. ಪ್ರಭು ಯೇಸು ನಮ್ಮನ್ನು ಉದ್ಧರಿಸುವವರಾಗಿದ್ದಾರೆ. ಪ್ರಭು ಯೇಸು ನಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ನಮ್ಮೊಡನೆ ಸದಾ ವಾಸಿಸುವವರಾಗಿದ್ದಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಹಸಿವಾಗುವಾಗಲೂ ತಮ್ಮ ಮಾಂಸವನ್ನೇ ನಮಗೆ ಆಹಾರವನ್ನಾಗಿ ಕೊಟ್ಟವರಾಗಿದ್ದಾರೆ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ದೇವಾಲಯಕ್ಕಿಂತ ಶ್ರೇಷ್ಠವಾದವರವರಾಗಿದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ ಸ್ವಾಮಿ ಮತ್ತಾಯನ ಶುಭ ಸಂದೇಶದ 12ನೇ ಅಧ್ಯಾಯದಲ್ಲಿ 7-8 ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ, ನನಗೆ ಬೇಕಾದದ್ದು ದಯೆ, ಯಜ್ಞ ಬಲಿಯಲ್ಲ, ನನಗೆ ಬೇಕಾದದ್ದು ದಯೆ, ಯಜ್ಞ ಬಲಿಯಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಅದರಿಂದ ವಾಕ್ಯದ ಅರ್ಥ ನಿಮಗೆ ತಿಳಿದಿದ್ದರೆ ನಿರ್ದೋಷಿಗಳನ್ನು ನೀವು ಖಂಡಿಸುತ್ತಿರಲಿಲ್ಲ. ಏಕೆಂದರೆ ನರಪುತ್ರನನ್ನು ಸಬ್ಬತ್ತಿಗೆ ಹೊಡೆಯ ಎಂಬುದಾಗಿ ಸಬ್ಬತ್ತನ್ನು ಕುರಿತು, ಆ ಗೋಧಿಯ ತೆನೆಗಳನ್ನು ಕಿತ್ತು ತಿನ್ನುವವರನ್ನು ಪರಿಹಾಸ ಮಾಡುವುದನ್ನು ಕುರಿತು ಯೇಸು ಸ್ವಾಮಿ ತನ್ನ ಶಿಷ್ಯರಲ್ಲಿ ಪ್ರಬೋಧಿಸುತ್ತಾರೆ. ದಾವೀದನ ಕಾಲದಲ್ಲಿ ನಡೆದಂತಹ ಘಟನೆಯನ್ನು ಸಹ ಹಸಿದಾಗ ಶಿಷ್ಯರು ತೆಗೆದುಕೊಂಡು ಹೋಗಿ ತಿಂದಂತ ರೊಟ್ಟಿಯ ಬಗ್ಗೆಯೂ ಸಹ ವಿವರಿಸುತ್ತಾ ಹೇಳ್ತಾ ಇದ್ದಾರೆ, ದೇವಾಲಯಕ್ಕಿಂತ ಶ್ರೇಷ್ಠವಾದವನು ಇಲ್ಲಿದ್ದಾನೆಂಬುದು ನಮಗೆ ತಿಳಿಯದೆ ಎಂಬುದಾಗಿ ತನ್ನನ್ನು ಕುರಿತು ಪ್ರಕಟಿಸುತ್ತಾ ಇದ್ದಾರೆ. ಹೀಗಿರುವಾಗ ದೇವಾಲಯವಾಗಿರುವ ಪ್ರಭು ಯೇಸುವನ್ನ ಮತ್ತೊಂದಾವರ್ತಿ ನಾವು ಸ್ಮರಿಸೋಣವೇ, ಮತ್ತೊಂದಾವರ್ತಿ ನಾವು ಧ್ಯಾನಿಸೋಣವೇ, ಮತ್ತೊಂದಾವರ್ತಿ ನಾವು ಗುಣಗಾನ ಮಾಡೋಣವೇ. ಹೌದು ಪ್ರಿಯರೇ, ಗುಣಗಾನ ಮಾಡೋಣ, ಆ ಪ್ರಭುವನ ಗುಣಗಾನ ಮಾಡೋಣ. ಯಾಕೆಂದರೆ ಆ ಪ್ರಭುವಿನ ಸಾನ್ನಿಧ್ಯ ನಾವಿದ್ದೇವೆ, ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ಒಂದಾಗಿದ್ದೇವೆ. ಆ ಪ್ರಭುವಿನ ಸಾನ್ನಿಧ್ಯದಲ್ಲಿ ಒಂದಾಗಿರುವಂತಹ ನಾವು ಆ ಪ್ರಭುವನ್ನ ಸ್ಮರಿಸೋಣ. ಜೇಕಾರಸ್ವರಂ ಸಪ್ತಸ್ವರ ದೇವನಾದಂ ಓಂ ಸೂರ್ಯೋದಯಂ ಸುಪ್ರಭಾತ ಪೂಜಾ ಸಮಯಂ ಸುಮಧುರಗಾನಂ ದೇವಸುತನಂ ಸ್ನೇಹಪರ ಪೂಜಿಪ ಸಮಯಂ ಅಭಿಷಕ್ತಾನಂತಂ ಓಂ ಶಾಂತಿ ಶಾಂತಿ
ಶಾಂತಿ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯ ಬಾರಣಿಸಿ ಬೆಳೆಸಿದ ದೇಗುಲ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯ ಬಾರಣಿಸಿ ಬೆಳೆಸಿದ ದೇಗುಲ. ಮಗಮ ಮಗ ನಿಧನಿ ಸನಿಸ ಮಗಮ ಮಗ ನಿಧನಿ ಸನಿಸ ಸಮಾಗ ನಿಗಮದ ಸನಿದ ಮದನಿಸ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯ ವಾರಣಿಸಿ ಬೆಳೆಸಿದ ದೇಗುಲ. ದಿನವಿಡಿ ಶ್ರಮದಲ್ಲಿ ನಿರುತವು ದುಡಿದು ಆತ್ಮದ ತೃಪ್ತಿಯ ಸತತವು ಪಡೆದು. ದಿನವಿಡಿ ಶ್ರಮದಲ್ಲಿ ನಿರುತವು ದುಡಿದು ಆತ್ಮದ ತೃಪ್ತಿಯ ಸತತವು ಪಡೆದು. ನ್ಯಾಯದ ನೀತಿಯ ಧ್ವಜವನ್ನು ಹಿಡಿದು ನ್ಯಾಯವ ನೀತಿಯ ಧ್ವಜವನ್ನು ಹಿಡಿದು ಕ್ರಿಸ್ತ ನಿನ್ನ ನೀತಿಯ ಸಾರುತ್ತ ಬಂದೆ. ಕ್ರಿಸ್ತ ನಿನ್ನ ನೀತಿಯ ಸಾರುತ್ತ ಬಂದೆ. ನ್ಯಾಯ ನೀತಿಯ ಎತ್ತಿ ಎಳೆಯಲು ಆತ್ಮಶಕ್ತಿಯ ನೀಡು. ನ್ಯಾಯಕ್ಕಾಗಿ ನಾ ಪ್ರಾಣ ನೀಡಲು ನಿನ್ನ ಕರುಣೆಯ ತೋರು. ನ್ಯಾಯವೇ ನನ್ನ ದೇವರೆಂದು ನಾ ನ್ಯಾಯಕ್ಕಾಗಿಯೇ ಮಣಿವೆ. ಓ ನ್ಯಾಯ ನೀತಿ ಶಾಂತಿಯೇ. ಪ್ರೀತಿಯು ಸ್ವಾಮಿಗೆ ನೂತನಾಲಯ ಹೃದಯದಿ ಅರಳುವ ಸುಂದರ ದೇಗುಲ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯದಿ ಅರಳುವ ಸುಂದರಾಲಯ. ಸುಂದರಾಲಯ 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 ನೂತನಾಲಯ ಸುಂದರಾಲಯ ನೂತನಾಲಯ ಸುಂದರಾಲಯ ನೂತನಾಲಯ 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 ಸುಂದರಾಲಯ. ಮದ ನಿಧನಿ ಸನಿಸ ಮದ ನಿಧನಿ ಸನಿಸ ಸಮಾಗ ನಿಗಾಸದ ಸನಿದ ಮದನಿಸ. ಪ್ರೀತಿಯ ಸ್ವಾಮಿಗೆ ನೂತನಾಲಯ ಹೃದಯ ವಾರಣಿಸಿ ಬೆಳೆಸಿದ ದೇಗುಲ. ಪ್ರೀತಿಯ ಸ್ವಾಮಿಗೆ ನೂತನಾಲಯ. ಕ್ರಿಸ್ತಲು ಕ್ರಿಸ್ತಲು ಪ್ರಿಯರೇ, ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ, ಪರರಿಗೆ ಶೇರ್ ಮಾಡಿ.
ಪ್ರಿಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಪ್ರೀತಿಯ ನಲ್ಮೆಯ ಸಹೋದರ ರೊಸಾರಿಯೋ ಪಾಂಡವಪುರ ಪ್ರಾರ್ಥನಾ ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 09902423181. God bless you.